ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ ಅರ್ಪಿಸುವಂತಹ ವಿಶೇಷ ಕಾರ್ಯಕ್ರಮ ಸೇವಾ ಸಂಚಯ ರೋಟರಿ ನಿಮಗಾಗಿಗೆ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಒಂದು ವಿಶೇಷವಾಗಿರುವಂತಹ ಕಾರ್ಯಕ್ರಮ ಇವತ್ತು. ಯಾಕಂತ ಹೇಳಿದರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರಬಹುದಾಗಿರುವಂತಹ ಕ್ಯಾನ್ಸರ್ಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಗೆ ಒಬ್ಬರು ವಿಶೇಷವಾಗಿರುವಂತಹ ಸಂಪನ್ಮೂಲ ವ್ಯಕ್ತಿಯು ಕೂಡ ಸೇರಿಕೊಂಡಿದ್ದಾರೆ. ಅವರು ನಮಗೆ ಈ ಮಕ್ಕಳಲ್ಲಿ ಕಂಡುಬರಬಹುದಾಗಿರುವಂತಹ ಕ್ಯಾನ್ಸರ್ಗಳ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ನಾವು ಕೆಲವು ವಿಚಾರಗಳನ್ನು ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ನಾವು ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಬಹಳಷ್ಟು ಜನರಿಗೆ ಒಂದು ರೀತಿಯಾಗಿರುವಂತಹ ಹೆದರಿಕೆ ಇರ್ತದೆ. ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ ಕೂಡಲೇ ಇದು ಯಾವುದೇ ರೀತಿಯಾಗಿ ಗುಣ ಆಗದಿರುವಂತಹ ಕಾಯಿಲೆ, ಇದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪರಿಹಾರ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಇದು ಬಂದರೆ ನಮ್ಮ ಜೀವನವೇ ಮುಗ್ದು ಹೋಗ್ತದೆ ಎಂಬ ಒಂದು ಸ್ಟಿಗ್ಮಾದಲ್ಲಿ ಎಲ್ಲರೂ ಬದುಕ್ತಾರೆ. ಈ ಫಿಯರನ್ನು ಕ್ಯಾನ್ಸರ್ ಎಂಬ ಶಬ್ದ ಕೇಳಿದ ಕೂಡಲೇ ನಾವೆಲ್ಲರೂ ಕೂಡ ಈ ಫಿಯರಿಂದ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದರೆ ಇವತ್ತು ಅದು ಪರಿಸ್ಥಿತಿ ಆ ರೀತಿ ಇಲ್ಲ. ಮೆಡಿಕಲ್ ಫೀಲ್ಡ್ ತುಂಬ ಡೆವಲಪ್ ಆಗಿ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ಗಳು ಫೈಂಡ್ ಔಟ್ ಆಗಿದೆ. ಇದಕ್ಕೆ ನಾವು ಸಾವಿರಾರು ಸಾಕ್ಷಿಗಳನ್ನು ದಿನನಿತ್ಯ ನೋಡ್ತಾ ಇದ್ದೇವೆ. ಇನ್ನು ಮಕ್ಕಳ ಕ್ಯಾನ್ಸರ್ನ ವಿಚಾರಕ್ಕೆ ಬಂದರೆ ಇದು ವಿಭಿನ್ನವಾಗಿರ್ತದೆ. ಯಾಕಂತ ಹೇಳಿದರೆ ಅರ್ಲಿ ಸ್ಟೇಜಲ್ಲಿ ಇದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಸಿಕ್ಕಿ ಮತ್ತೆ ಅದು ಪೇರೆಂಟ್ಸ್ಗಳು ಇದನ್ನು ಕಂಟಿನ್ಯೂಯೇಷನ್ ಮಾಡಿಕೊಂಡು ಅದನ್ನೊಂದು ನೋಡ್ಕೊಂಡು ಬಂದರೆ ಅದಕ್ಕೆ ಪ್ರಾಪರ್ ಆಗಿರುವಂತಹ ಕ್ಯೂರ್ ಸಿಗಲಿಕ್ಕೆ ಚಾನ್ಸ್ ಉಂಟು ಅಂತ ಹೇಳಿ ಡಾಕ್ಟರ್ ಎಲ್ಲರೂ ಅಭಿಪ್ರಾಯವನ್ನು ಪಡ್ತಾರೆ. ಸುಮಾರು 95% ಕೇಸಸ್ಗಳಲ್ಲಿ ಕಂಪ್ಲೀಟ್ ಆಗಿರುವಂತಹ ಕ್ಯೂರನ್ನು ನಾವು ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ಇಲ್ಲಿ ಕೊರತೆ ಇರುವುದು ಕೇವಲ ಮಾಹಿತಿ ಮಾತ್ರ. ಯಾಕಂತ ಹೇಳಿದರೆ ಎಲ್ಲಿಯ ಮಾಹಿತಿಯ ಕೊರತೆ ಇರ್ತದೋ ಅಲ್ಲಿ ಅಜ್ಞಾನ ಇರ್ತದೆ. ಎಲ್ಲಿ ಅಜ್ಞಾನದ ಕೊರತೆ ಇರ್ತದೋ ಕ್ಯಾನ್ಸರ್ನ ವಿಚಾರಕ್ಕೆ ಬಂದರೆ ಅಲ್ಲಿ ಟ್ರೀಟ್ಮೆಂಟ್ಗಳು ಡಿಲೇ ಆಗ್ತದೆ. ಎಲ್ಲಿ ಟ್ರೀಟ್ಮೆಂಟ್ಗಳು ಡಿಲೇ ಆಗ್ತದೋ ಅಲ್ಲಿ ಕ್ಯೂರ್ ಮಾಡಲಿಕ್ಕೆ ಪಾಸಿಬಿಲಿಟೀಸ್ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಆ ಕಾರಣದಿಂದಾಗಿ ಈ ಚೈಲ್ಡ್ಹುಡ್ ಕ್ಯಾನ್ಸರ್ನ ಬಗ್ಗೆ ಅವೇರ್ನೆಸ್ ಸಿಗಬೇಕು. ಹೇಗೆ ಇದನ್ನು ಡಯಾಗ್ನೋಸ್ ಮಾಡ್ಬೋದು, ಯಾವ ರೀತಿ ಇದು ಉಂಟಾಗ್ತದೆ, ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ, ಇದು ಎಲ್ಲದರ ಬಗ್ಗೆ ಅವೇರ್ನೆಸ್ ಜನರಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸೆಪ್ಟೆಂಬರ್ ತಿಂಗಳನ್ನು ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ ಅವೇರ್ನೆಸ್ ಒಂದು ತಿಂಗಳಾಗಿ ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಈ ಒಂದು ವಿಚಾರದ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಇನ್ನು ಉಡುಪಿಯ ಜನತೆಯ ವಿಚಾರಕ್ಕೆ ಬಂದರೆ ನಾವೆಲ್ಲರೂ ಕೂಡ ತುಂಬ ಲಕ್ಕಿ ಈ ವಿಚಾರದಲ್ಲಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ನಮ್ಮ ಹತ್ತಿರದ KMC ಮಣಿಪಾಲದಲ್ಲಿಯೇ ಪೀಡಿಯಾಟ್ರಿಕ್ ಆಂಕಾಲಜಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಸ್ಟಾಬ್ಲಿಷ್ ಆಗಿರುವಂತಹ ಪೀಡಿಯಾಟ್ರಿಕ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿನ HOD ಆಗಿರುವಂತಹ ಡಾಕ್ಟರ್ ವಾಸುದೇವ ಭಟ್ ಅವರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಅವರು ನಮಗೆ ಚೈಲ್ಡ್ಹುಡ್ ಕ್ಯಾನ್ಸರ್ನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳೋಣ. ನಮಸ್ಕಾರ ಸರ್. ಅದೇ ರೀತಿ ನಾನು ರೋಟ್ರಿಯ ಬಗ್ಗೆಯೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ರೋಟ್ರಿ ಈ ಪ್ಯಾಲಿಟಿವ್ ಕೇರ್ನ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದೇ ರೀತಿ ನಾವು ಈ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ನ ವಿಚಾರಕ್ಕೆ ಬಂದರೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಹಾಸ್ಪಿಟಲಲ್ಲಿ ಸಿಗ್ತದೆ. ಆದರೆ ಈ ಟ್ರೀಟ್ಮೆಂಟ್ ಪಡೆದುಕೊಳ್ಳುವಂತಹ ಒಂದು ಸಮಯದಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನು ಕಳ್ಕೊಳ್ತಾರೆ. ಒಂದು ಕಡೆ ಅವರ ಶಿಕ್ಷಣ ಹೋಗ್ತದೆ, ಅವರ ಬಾಲ್ಯ ಹೋಗ್ತದೆ, ಆಟಗಳು ಹೋಗ್ತದೆ, ಅವರ ಬರ್ತ್ಡೇ ಸೆಲೆಬ್ರೇಷನ್ಸ್ಗಳು ಆಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ರೊಟೇರಿಯನ್ಸ್ಗಳು ಏನಿದ್ದಾರೆ ಅವರು ಹಾಸ್ಪಿಟಲ್ಸ್ಗಳಿಗೆ ಭೇಟಿ ನೀಡ್ತಾರೆ, ಮಕ್ಕಳೊಟ್ಟಿಗೆ ಗೇಮ್ಸ್ ಆಡ್ತಾರೆ, ಅವರಿಗೆ ಟಾಯ್ಸ್ಗಳನ್ನು ಕೊಡ್ತಾರೆ, ಅವ್ರ ಜೊತೆಗೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಈ ರೀತಿ ಅವರ ಬೇರೆ ಕೆಲವು ಆಕ್ಟಿವಿಟೀಸ್ಗಳ ಬಗ್ಗೆಯೂ ಕೂಡ ಕೇರ್ ತಗೊಳ್ಳುವಂತಹ ಕೆಲಸ ರೋಟರಿ ಸಂಸ್ಥೆ ಮಾಡ್ತಾ ಬಂದಿದೆ. ಇದು ಹೇಳ್ತಾ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸರ್, ನಾನು ನಿಮಗೆ ಮೊದಲಿಗೆ ಕೇಳಬೇಕಾಗಿರುವಂಥ ಪ್ರಶ್ನೆ, ನಾನು ಈಗಾಗಲೇ ಹೇಳಿದಾಗೆ ಕ್ಯಾನ್ಸರ್ ಅಂತ ಕೂಡಲೇ ನಮಗೆ ತುಂಬ ಒಂದು ಹೆದರಿಕೆಯ ವಾತಾವರಣ ಸೃಷ್ಟಿಯಾಗ್ತದೆ. ಈ ಮಕ್ಕಳ ಕ್ಯಾನ್ಸರ್ ಅನ್ನೋದು ಎಷ್ಟು ಕಾಮನ್ ಆಗಿ ಕಂಡು ಬರ್ತದೆ ಸರ್? ಸೊ ಮಕ್ಕಳಲ್ಲಿ ಇದು ಕ್ಯಾನ್ಸರ್ ಯಾವ್ದು ನಾವು ನೋಡ್ತೇವೆ, ಸಾಧಾರಣ ನಮ್ಮ ದೇಶದಲ್ಲಿ ನೋಡಿದರೆ ಸುಮಾರು ಒಂದು 60,000ದಿಂದ 70,000 ಮಕ್ಕಳು ಪ್ರತಿ ವರ್ಷ ಡಯಾಗ್ನೋಸಿಸ್ ಆಗ್ತಾರೆ ಈ ಕ್ಯಾನ್ಸರ್ಸ್ಗಳಿಗೆ. ಸೊ ಇದು ಫಿಗರ್ಸ್ ಹೇಗೆ ಸಿಕ್ಕಿದೆ ಅಂದರೆ ಈ ಮಕ್ಕಳು ಹಾಸ್ಪಿಟ್ಲಿಗೆ ಮುಟ್ಟಿದ್ದಾರೆ, ಒಂದು ಟರ್ಷರಿ ಕ್ಯಾನ್ಸರ್ ಕೇರ್ ಹಾಸ್ಪಿಟಲ್, ಎಲ್ಲಿಂದ ನಾವು ರಿಜಿಸ್ಟ್ರಿ ಒಂದು ಇರ್ತದೆ, ICMR ರಿಜಿಸ್ಟ್ರಿ ಅಂತೆ. ಸೊ ಯಾರು ಡಯಾಗ್ನೋಸ್ ಆಗ್ತಾರೆ ನಾವು ಇದು ರಿಜಿಸ್ಟ್ರಿಯಲ್ಲಿ ನಾವು ರಿಪೋರ್ಟ್ ಮಾಡಬೇಕು. ಸೊ ಈ ರಿಪೋರ್ಟಿಂಗ್ ಮೂಲಕ ಸಾಧಾರಣ 60,000ರಿಂದ 70,000 ಪ್ರತಿ ವರ್ಷ. ಇದು ಬಿಟ್ಟು ನಮ್ಮ ಪ್ರಕಾರ ಸಾಧಾರಣ ಒಂದು 40-50% ಮಕ್ಕಳು ಮುಟ್ಟುವುದೇ ಇಲ್ಲ ಹಾಸ್ಪಿಟ್ಲಿಗೆ. ಸೊ ಈ ಫಿಗರ್ ಮೇ ಬಿ ಇಟ್ ಈಸ್ ಫಾಲ್ಸ್ಲಿ ಲೋ, ಅಂದರೆ ಇದಕ್ಕಿಂತ 2 times ಜಾಸ್ತಿ ಡಯಾಗ್ನೋಸಿಸ್ ಮೋಸ್ಟ್ಲಿ ಆಗುತ್ತೆ ನಮ್ಮ ದೇಶದಲ್ಲಿ. ಸೊ ಅಕ್ರಾಸ್ ದ ಗ್ಲೋಬ್ ವರ್ಲ್ಡಲ್ಲಿ ನೋಡಿದರೂ ಕೂಡ ಸಾಧಾರಣ ಒಂದು ಅಪ್ರಾಕ್ಸಿಮೇಟ್ಲಿ ಅಬೌಟ್ 1 to 1.5 million ಮಕ್ಕಳು ಈ ಕಾಯಿಲೆಯಿಂದ ಪ್ರತಿ ವರ್ಷ ಬಲಿಯಾಗ್ತಾರೆ. ಪ್ಲಸ್ ಈ ಕಾಯಿಲೆಯಿಂದ ಸುಮಾರು ಒಂದು ಸಾಧಾರಣ ಒಂದು 4 to 5 million ಕೇಸಸ್ ಪರ್ ಇಯರ್ ನೋಡ್ತೇವೆ ಇನ್ ದ ಹೋಲ್ ವರ್ಲ್ಡ್. ಸರ್, ಏನು ಕಾಸ್ ಮಾಡ್ತದೆ ಸರ್ ಈ ಕ್ಯಾನ್ಸರನ್ನು? ಸೊ ಮಕ್ಕಳಲ್ಲಿ ಕ್ಯಾನ್ಸರ್ ಯಾವ ಕಾರಣದಿಂದ ಆಗ್ತದೆ ಅಂದರೆ ಅದಕ್ಕೆ ಒಂದು ನಾವು
ಕರೆಕ್ಟಾಗಿ ಕಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಕೆಲವರು ಎಣಿಸ್ತಾರೆ ಇದು ಜೆನೆಟಿಕ್ ಇದೆಯಾ, ಅಂದರೆ ತಂದೆ ತಾಯಿಯಿಂದ ಇದು ಸ್ಪ್ರೆಡ್ ಆಗಿದೆಯಾ, ಆನುವಂಶಿಕ ಅಂತ ಹೇಳ್ತೇವೆ. ಸೊ ನಾವು ಕಾಸಸ್ ಅಂತ ನೋಡಿದರೆ ಸಾಧಾರಣ ಜೆನೆಟಿಕ್ ಕಾಸಸ್ ಸಾಧಾರಣ ಒಂದು 5 to 10% ಕೇಸಸಲ್ಲಿ ಮಾತ್ರ ಇರ್ತದೆ. ಅದು ಕೂಡ ಕೆಲವು ಟೈಪ್ ಟ್ಯೂಮರ್ಸಲ್ಲಿ ಮಾತ್ರ ಕಾಣಿಸ್ತದೆ. ಅಂದರೆ ಫಾರ್ ಎಕ್ಸಾಂಪಲ್ ಒಂದು ರೆಟಿನೋಬ್ಲಾಸ್ಟೋಮಾ ಅಂತ ಕಣ್ಣಲ್ಲಿ ಒಂದು ಕ್ಯಾನ್ಸರ್ ಇರುತ್ತೆ. ಇದು ಯೂಶ್ವಲಿ ತಂದೆ ತಾಯಿ ಅವರಿಗೆ ಇದ್ದರೆ ಅದು ಮಕ್ಕಳಿಗೆ ಸ್ಪ್ರೆಡ್ ಹಾಗೆ ಜೆನೆಟಿಕಲಿ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಬಟ್ ಮ್ಯಾಕ್ಸಿಮಮ್ ಸಾಧಾರಣ 90-95% ಇದಕ್ಕೆ ಒಂದು ಸಿಂಗಲ್ ಕಾಸ್ ಇರೋದಿಲ್ಲ, ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರ್ತದೆ. ಅಂದರೆ ಪೊಲ್ಯೂಷನ್ ಎಕ್ಸ್ಪೋಜರ್, ರೇಡಿಯೇಷನ್ ಎಕ್ಸ್ಪೋಜರ್. ಈಗ ನಾವು ಚಿಕ್ಕದಿರುವಾಗ ಮೊಬೈಲ್ ಟವರ್ಸ್ ಇರಲಿಲ್ಲ, ಇಷ್ಟು ಎಕ್ಸ್ಪೋಜರ್ ಪೊಲ್ಯೂಷನ್ ಇರಲಿಲ್ಲ, ಪ್ರೊಸೆಸ್ಡ್ ಫುಡ್ಸ್ ಅಷ್ಟಿರಲಿಲ್ಲ, ಒಂದೆರಡು ಇತ್ತು. ಬಟ್ ಇವಾಗ ಪ್ರೊಸೆಸ್ಡ್ ಫುಡ್ಸ್ ಇದೆ, ಪ್ರಿಸರ್ವೇಟಿವ್ಸ್ ಇದೆ. ಸೊ ಹಲವಾರು ಕಾರಣಗಳು ಇವೆ. ಇದನ್ನು ಒಂದು ಫ್ಯಾಕ್ಟರಿಂದ ಇದು ಕ್ಯಾನ್ಸರ್ ಆಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಕಾಂಬಿನೇಷನಿಂದಲೇ ಆಗುತ್ತೆ. ಸರ್, ಈಗ ಅಡಲ್ಟ್ ಕ್ಯಾನ್ಸರ್ ಮತ್ತು ಚೈಲ್ಡ್ಹುಡ್ ಕ್ಯಾನ್ಸರ್ ಏನು ಡಿಫ್ರೆನ್ಸ್ ಇರ್ತದೆ ಸರ್? ಹೌದು. ಸೊ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಬೇರೆ ಟೈಪ್ ಇರ್ತದೆ, ದೊಡ್ಡವರಲ್ಲಿ ಕಂಡುಬರುವ ಕ್ಯಾನ್ಸರ್ ಬೇರೆ ಇರ್ತದೆ. ಮಕ್ಕಳಲ್ಲಿ ದೊಡ್ಡವರಲ್ಲಿ ಏನಾಗ್ತದೆ ಅಂದರೆ ಕೆಲವು ಸತಿ ಸ್ಮೋಕಿಂಗ್, ಆಲ್ಕೋಹಾಲ್ ಈ ಕಾಸಸ್ಸಿಂದ ಕ್ಲಿಯರ್, ಎಸ್ಪೆಷಲಿ ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ಗಳು ಆಗೋದು ಅದೆಲ್ಲ ನಾವು ಕೇಳಿದ್ದೇವೆ. ಬಟ್ ಮಕ್ಕಳಲ್ಲಿ ಇದು ಪ್ರಾಬ್ಲಮ್ ಇಲ್ಲ. ಸೊ ಒಂದಂದರೆ ಕಾಸ್, ಯಾವ ಕಾರಣದಿಂದ ಕ್ಯಾನ್ಸರ್ ಆಗುತ್ತೆ ದೊಡ್ಡವರಲ್ಲಿ ಬೇರೆ ಇರ್ತದೆ, ಮಕ್ಕಳಲ್ಲಿ ಬೇರೆ ಇರ್ತದೆ. ಮಕ್ಕಳಲ್ಲಿ ಟೈಪ್ ಯೂಶ್ವಲಿ ಬ್ಲಡ್ ಕ್ಯಾನ್ಸರ್ಸ್ಗಳು ಜಾಸ್ತಿ ಇರ್ತದೆ. ದೊಡ್ಡವರಲ್ಲಿ ಆರ್ಗನ್ಸ್ ಅಂದರೆ ಲಂಗ್ ಕ್ಯಾನ್ಸರ್ ಇರಲಿ, ಸ್ಟಮಕ್ ಇರಲಿ, ಬೇರೆ ಬೇರೆ ಪ್ರಕಾರದ್ದು ಸರ್ವೈಕಲ್ ಕ್ಯಾನ್ಸರ್ಸ್, ಬ್ರೆಸ್ಟ್ ಕ್ಯಾನ್ಸರ್ಸ್ ಅದೆಲ್ಲ ದೊಡ್ಡವರಲ್ಲಿ ಕಾಣಿಸ್ತದೆ. ಟ್ರೀಟ್ಮೆಂಟ್ ನೋಡುವಾಗ ಮಕ್ಕಳಲ್ಲಿ ಯೂಶ್ವಲಿ ಎಲ್ಲ ಕ್ಯಾನ್ಸರ್ಸ್ ಸೇರಿದರೆ ಸಾಧಾರಣ ಕ್ಯೂರ್ ರೇಟ್ಸ್ ಸಾಧಾರಣ 80% ಜಾಸ್ತಿ ಇದೆ. ಓಕೆ. ಬಟ್ ಅಡಲ್ಟ್ಸಲ್ಲಿ ಯೂಶ್ವಲಿ ಹೇಗಿರ್ತದೆ ಅಂದರೆ ಇಷ್ಟು ಒಳ್ಳೆ ಚಾನ್ಸಸ್, ಎಲ್ಲ ಕ್ಯಾನ್ಸರ್ ಸೇರಿದರೆ ಇಷ್ಟು ಒಳ್ಳೆ ಚಾನ್ಸಸ್ ಇರೋದಿಲ್ಲ. ಸೊ ಸಾಧಾರಣ ಒಂದು 30-40% ಚಾನ್ಸಸ್ ಇರ್ತದೆ. ಕೆಲವು ಟೈಪಲ್ಲಿ ಇರ್ತದೆ, ಬಟ್ ಮಕ್ಕಳಷ್ಟು ಒಳ್ಳೆ ರೆಸ್ಪಾನ್ಸ್ ಟ್ರೀಟ್ಮೆಂಟಿಗೆ ಹಾಗೆ ಸಿಗೋದಿಲ್ಲ ದೊಡ್ಡವರಲ್ಲಿ. ಓಕೆ. ಸೊ ನೀವು ಟೈಪ್ಸ್ಗಳ ಬಗ್ಗೆ ಹೇಳಿದ್ರಿ. ಚೈಲ್ಡ್ಹುಡ್ ಕ್ಯಾನ್ಸರ್ಸಲ್ಲಿ ಯಾವೆಲ್ಲ ಟೈಪ್ಸ್ಗಳು ಇರ್ತದೆ? ಹೌದು. ಸೊ ಯೂಶ್ವಲಿ ನಾವು 2 ಟೈಪಲ್ಲಿ ಕ್ಲಾಸಿಫೈ ಮಾಡ್ತೇವೆ. ಅಂದರೆ ಒಂದಂದರೆ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ, ಇನ್ನೊಂದು ಸಾಲಿಡ್ ಟ್ಯೂಮರ್ಸ್ ಅಂತೆ. ಸೊ ಬ್ಲಡ್ ರಿಲೇಟೆಡ್ ಕ್ಯಾನ್ಸರ್ಸ್ ಅಂದರೆ ಬ್ಲಡ್ ಕ್ಯಾನ್ಸರ್ಸ್ ಇರ್ತದೆ, ಪ್ಲಸ್ ಇನ್ನೊಂದೊಂದು ಲಿಂಫ್ ನೋಡ್ಸ್ ಅಂತೆ ನಮ್ಮ ಬಾಡಿಯಲ್ಲಿ ಇರ್ತದೆ. ಸೊ ಅದರಲ್ಲಿ ಏನಾದರೂ ಕ್ಯಾನ್ಸರ್ ಆದರೆ ಕೂಡ ಅದು ಬ್ಲಡ್ ರಿಲೇಟೆಡ್ ಅಂತ ಹೇಳ್ತೇವೆ. ಅದನ್ನು ನಾವು ಲಿಂಫೋಮಾ ಅಂತ ಹೇಳ್ತೇವೆ. ಬ್ಲಡ್ ಕ್ಯಾನ್ಸರ್ಸಿಗೆ ಲ್ಯೂಕಿಮಿಯಾಸ್ ಅಂತ ಹೇಳ್ತೇವೆ. ಅದರಲ್ಲಿ ಕೂಡ ಹಲವಾರು ಪ್ರಕಾರದ ಇವೆ. ಅಂದರೆ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲ್ಯೂಕಿಮಿಯಾ, ಅಕ್ಯೂಟ್ ಮೈಲಾಯ್ಡ್ ಲ್ಯೂಕಿಮಿಯಾ, ಹಲವಾರು ಒಂದು 4-5 ಪ್ರಕಾರ ಇರ್ತದೆ. ಲಿಂಫೋಮಾದಲ್ಲಿ ಕೂಡ 2 ಟೈಪ್ ಇರ್ತದೆ, ಹಾಜ್ಕಿನ್ಸ್ ಲಿಂಫೋಮಾ ಮತ್ತು ನಾನ್ ಹಾಜ್ಕಿನ್ಸ್ ಲಿಂಫೋಮಾ ಅಂತ. ಸಾಲಿಡ್ ಟ್ಯೂಮರ್ ಅಂದರೆ ಯಾವುದಾದ್ರೂ ಆರ್ಗನಿಂದ ಇದು ಫಾರ್ಮ್ ಆಗೋದು. ಅಂದರೆ ಫಾರ್ ಎಕ್ಸಾಂಪಲ್ ಕಿಡ್ನಿಯಿಂದ ಟ್ಯೂಮರ್ಸ್ ಬಂದರೆ ಅದಕ್ಕೆ ನಾವು ಮಕ್ಕಳಲ್ಲಿ ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ. ಹಾಗೆ ಬೋನಿಂದ 1-2 ಟೈಪ್ ಕ್ಯಾನ್ಸರ್ಸ್ ಬರ್ಬೋದು. ಹಾಗೆ ಕಿಡ್ನಿಗಳ ಮೇಲೆ ಒಂದು ಎಡ್ರಿನಲ್ ಅಂತ ಇರ್ತದೆ, ಅದರಿಂದ ಬರ್ಬೋದು. ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಬ್ರೈನಿಂದ ಕ್ಯಾನ್ಸರ್ಸ್ ಏನಾದರೂ ಆಗಿದರೆ. ಸೊ ಅದಕ್ಕೆಲ್ಲ ಸಾಲಿಡ್ ಟ್ಯೂಮರ್ಸ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಇಂಪಾರ್ಟೆನ್ಸ್ ಯಾವ ಟೈಪ್ ಏಕೆಂದರೆ ಎಲ್ಲ ಟೈಪಿಗೆ ನಾವು ಒಂದೇ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಬ್ಲಡ್ ಕ್ಯಾನ್ಸರ್ಸಿಗೆ ಬೇರೆಯೇ ಟ್ರೀಟ್ಮೆಂಟ್ ಇರುತ್ತೆ, ಸಾಲಿಡ್ ಟ್ಯೂಮರ್ಸಿಗೆ ಬೇರೆ ಟ್ರೀಟ್ಮೆಂಟ್ ಇರ್ತದೆ. ಸಾಲಿಡ್ ಟ್ಯೂಮರ್ಸ್ ಇರುವಾಗ ಕೀಮೊಥೆರಪಿ ಜೊತೆಗೆ ಬೇರೆ ಟ್ರೀಟ್ಮೆಂಟ್, ರೇಡಿಯೇಷನ್, ಸರ್ಜರಿ ಕೂಡ ಬೇಕಾಗುತ್ತೆ. ಬ್ಲಡ್ ಕ್ಯಾನ್ಸರ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಕೀಮೊಥೆರಪಿಯಿಂದಲೇ ಟ್ರೀಟ್ಮೆಂಟ್ ಆಗುತ್ತೆ. ಓಕೆ ಸರ್, ಇದು ಸಿಂಪ್ಟಮ್ಸ್ ಯಾವ ರೀತಿ ಇರ್ತದೆ, ಹೇಗೆ ಅದನ್ನು ಡಯಾಗ್ನೋಸ್ ಮಾಡ್ಬೋದು? ಸೊ ನಾನು ಹೇಳಿದ ಪ್ರಕಾರ ಟೈಪ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಬ್ಲಡ್ ಕ್ಯಾನ್ಸರ್ಸ್ ಇದ್ದರೆ ಇದರಲ್ಲಿ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂದರೆ ಫೀವರ್. ಅದು ಕೂಡ 1-2 ದಿವಸದ ಫೀವರ್ ಹಾಗೆ ಅಲ್ಲ, ಫೀವರ್ ಕಂಟಿನ್ಯೂಸ್ ಒಂದು 2-3 ವೀಕ್ಸ್ ಕಂಟಿನ್ಯೂಸ್ಲಿ ಫೀವರ್ ಇದ್ದರೆ ಆವಾಗ ಯಾವಾಗಲೂ ಬ್ಲಡ್ ಟೆಸ್ಟ್ ಯಾರಾದರೂ ಸಜೆಸ್ಟ್ ಮಾಡಿ ಬ್ಲಡ್ ಟೆಸ್ಟ್ ಏನಾದರೂ ಮಾಡಿದರೆ ಅದರಲ್ಲಿ ಕಂಡುಬರುತ್ತೆ ಈ ಟೈಪ್ ಕಾಯಿಲೆ ಇರ್ಬೋದಂತೆ. ಮತ್ತು ಅದನ್ನು ಕನ್ಫರ್ಮ್ ಮಾಡಬೇಕು. ಜ್ವರ ಬಿಟ್ಟು ಮೈಕೈ ನೋವು ಕಂಟಿನ್ಯೂಸ್ಲಿ ಇರೋದು, ಜಾಸ್ತಿ ಅಳೋದು, ಊಟ ಕಮ್ಮಿ ಆಗೋದು, ಆಪಿಟೈಟ್ ಕಮ್ಮಿ ಆಗೋದು, ವೆಯ್ಟ್ ಕಮ್ಮಿ ಆಗೋದು, ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಅಂದರೆ ಸ್ಕಿನ್ನಲ್ಲಿ ಇರ್ಬೋದು, ಮೂಗಿಂದ ಇರ್ಬೋದು, ಬಾಯಿಂದ ಕೂಡ ಬ್ಲೀಡಿಂಗ್ ಆಗುವ ಚಾನ್ಸಸ್, ಇದೆಲ್ಲ ಲ್ಯೂಕಿಮಿಯಾದು ಲಕ್ಷಣ. ಹಾಗೆ ಲಿಂಫೋಮಾದಲ್ಲಿ ಏನಾಗ್ತದೆ ಅಂದರೆ ಕೆಲವು ಗೆಡ್ಡೆಗಳು ಬರ್ಬೋದು, ಯೂಶಲಿ ನೆಕ್ಕಲ್ಲಿ ಬರ್ತದೆ, ಅದು ಲಿಂಫೋಮಾ ಕಾಯಿಲೆಯಿಂದ. ಸಾಲಿಡ್ ಟ್ಯೂಮರ್ಸಲ್ಲಿ ಫಾರ್ ಎಕ್ಸಾಂಪಲ್ ಕಿಡ್ನಿ ಟ್ಯೂಮರ್ ಇದ್ದರೆ ಕೆಲವು ಸತಿ ಹೊಟ್ಟೆ ಸೈಜ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಇಲ್ಲದ್ರೆ ಮೂತ್ರದಲ್ಲಿ ಬ್ಲಡ್ ಬರುವುದು, ವೆಯ್ಟ್ ಕಮ್ಮಿ ಆಗೋದು,
ಮತ್ತು ಆ್ಯಪಿಟೈಟ್ ಸ್ವಲ್ಪ ಕಮ್ಮಿ ಆಗೋದು, ಇದೆಲ್ಲ ಪ್ರಾಬ್ಲಮ್. ಸಿಮಿಲರ್ಲಿ ಬೋನಿಂದ ಇದ್ದರೆ ಸ್ವೆಲ್ಲಿಂಗ್ ಬರ್ಬೋದು, ಯಾವುದಾದ್ರೂ ಬೋನಲ್ಲಿ ಸ್ವೆಲ್ಲಿಂಗ್ ಬರ್ಬೋದು, ನೋವು ಇರ್ಬೋದು, ಜ್ವರ ಇರ್ಬೋದು. ಸೊ ಬೇರೆ ಬೇರೆ ಟೈಪಿಗೆ ಬೇರೆ ಬೇರೆ ಸಿಮ್ಟಮ್ಸ್ ಇದೆ. ಬಟ್ ಇದನ್ನು ಯಾವಾಗ ಸಿಮ್ಟಮ್ಸ್ ಯಾವುದೇ ಟ್ರೀಟ್ಮೆಂಟಿಂದ ಕಂಟ್ರೋಲಲ್ಲಿ ಬರೋದಿಲ್ಲ, ಇಲ್ಲಾಂದರೆ ಡ್ಯೂರೇಷನ್ ಜಾಸ್ತಿ, ಅದು 3 ವಾರ ಆಯಿತು ಏನು ಮಾಡಿದರೂ ಕೂಡ ಕಮ್ಮಿ ಆಗ್ತಾ ಇಲ್ಲ, ಆವಾಗ ಇದನ್ನು ಇನ್ವೆಸ್ಟಿಗೇಟ್ ಮಾಡುವಾಗ ಆವಾಗ ಈ ಕ್ಯಾನ್ಸರ್ಸ್ಗಳು ಕಂಡುಬರುತ್ತೆ. ಓಕೆ, ಅದು ಇನ್ವೆಸ್ಟಿಗೇಷನ್ ಡಯಾಗ್ನೋಸ್ ಪ್ರೊಸೆಸ್ ಯಾವುದು ಸರ್? ಹೌದು. ಸೊ ಬ್ಲಡ್ ಕ್ಯಾನ್ಸರ್ಸಿಗೆ ಯೂಶಲಿ ಬ್ಲಡ್ ಟೆಸ್ಟ್ಸಲ್ಲೇ ಗೊತ್ತಾಗುತ್ತೆ. ನಮಗೆ ಸ್ವಲ್ಪ ಡೌಟ್ ಇರ್ತದೆ, ಅಂದರೆ ಓಕೆ ಇದರಲ್ಲಿ ನಾವು ಬ್ಲಡ್ ರಿಪೋರ್ಟ್ಸ್ ನೋಡುವಾಗ ಅದರಲ್ಲಿ ಹಿಮೋಗ್ಲೋಬಿನ್ ಅಂತೆ ಕೆಂಪು ರಕ್ತದ ಅಂಶ ಅದು ಕಮ್ಮಿ ಇರುತ್ತೆ, ಪ್ಲೇಟ್ಲೆಟ್ಗಳು ಕಮ್ಮಿ ಇರುತ್ತೆ, ಬಿಳಿ ರಕ್ತದ ಅಂಶ ತುಂಬ ಜಾಸ್ತಿ ಆಗಿರ್ತದೆ, ಕೆಲವು ಸತಿ ತುಂಬ ಕಮ್ಮಿ ಆಗಿರ್ತದೆ. ಸೊ ಇದೆಲ್ಲ ನೋಡುವಾಗ ನಮಗೆ ಗೊತ್ತಾಗುತ್ತೆ ಇದನ್ನು ನಾವು ಎದುರಿಗೆ ಇನ್ವೆಸ್ಟಿಗೇಷನ್ ಮಾಡಬೇಕು. ಒಂದು ಬೋನ್ ಮ್ಯಾರೋ ಟೆಸ್ಟ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಅದರದ್ದು ರಿಪೋರ್ಟ್ಸ್ ಎಲ್ಲ ನೋಡುವಾಗ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಯಾವಾಗ ಗೆಡ್ಡೆ ಇರ್ತದೆ ಅದರಲ್ಲಿ ಸ್ವಲ್ಪ CT ಸ್ಕ್ಯಾನ್ ಇಲ್ಲದ್ರೆ MRI ಮಾಡಿ ನೋಡಬೇಕಾಗುತ್ತೆ, ಎಲ್ಲಿಂದ ಇದು ಎಷ್ಟು ಸೈಜ್ ಇದೆ. ಅದರ ನಂತರ ಅದನ್ನು ಬಯಾಪ್ಸಿ ಮಾಡಿ ನೋಡೋದು, ಅಂದರೆ ಬಯಾಪ್ಸಿಯಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವುದು ಟೈಪ್ ಇದೆ. ಸೊ ಬಯಾಪ್ಸಿ ಮಾಡಿದ ನಂತರ ಸಾಧಾರಣ 1 ವಾರ ನಂತರ ನಮಗೆ ಯೂಶಲಿ ಅದರದ್ದು ರಿಪೋರ್ಟ್ಸ್ ಗೊತ್ತಾಗುತ್ತೆ. ಸೊ ಹೀಗೆ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಗೆಡ್ಡೆ ಕ್ಯಾನ್ಸರ್ಸ್ಗಳು ಇರುವಾಗ ಅದರಲ್ಲಿ ಸ್ಪ್ರೆಡ್ ಆಗುವ ಚಾನ್ಸಸ್ ಸ್ವಲ್ಪ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಸ್ಟೇಜಿಂಗ್ ಇನ್ವೆಸ್ಟಿಗೇಷನ್ಸ್ ಅಂತ ಹೇಳ್ತೇವೆ. ಸೊ ಪೆಟ್ ಸ್ಕ್ಯಾನ್ ಅಂತ ನೀವು ಕೇಳಿರ್ಬೋದು, ಅದೆಲ್ಲ ಆ ಟೈಪ್ ಕಾಯಿಲೆಗಳಿಗೆ ಮಾಡಬೇಕಾಗುತ್ತೆ. ಸೊ ಇದರಿಂದ ಮತ್ತೆ ಡಯಾಗ್ನೋಸಿಸಿಗೆ ಬರ್ತೇವೆ. ಓಕೆ ಸರ್, ಟ್ರೀಟ್ಮೆಂಟ್ ಬಗ್ಗೆ ಭಾಳಷ್ಟು ಕನ್ಫ್ಯೂಷನ್ಸ್ ಇರ್ತದೆ, ಅಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಅಂತ ಗೊತ್ತಿರಲ್ಲ, ಅದಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾರೆ ಬರಲಿಕ್ಕೆ. ಸೊ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ? ಹೌದು. ಸೊ ಯೂಶಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳುವಾಗ ಅದರಲ್ಲಿ 3 ಭಾಗ ಇರ್ತದೆ. ಒಂದಂದರೆ ಕೀಮೊಥೆರಪಿ. ಬೇಸಿಕ್ಲಿ ಕೀಮೊಥೆರಪಿ ಅಂದರೆ ನಾವು ಔಷಧಿ ಕೊಡೋದು, ಕೀಮೊಥೆರಪಿ ಏಜೆಂಟ್ಸ್ ಅಂತ ಇರ್ತದೆ. ಇದನ್ನು ಕ್ಯಾನ್ಸರ್ ಸೆಲ್ಸನ್ನು ನಾಶ ಮಾಡಲಿಕ್ಕೆ ಕೊಡುವ ಮೆಡಿಸಿನ್. ಸೊ ಯೂಶಲಿ ಇದು ಒಂದು IV ಲೈನ್ ಹಾಕ್ಕೊಂಡೇ, ಮೋಸ್ಟ್ ಮೆಡಿಸಿನ್ಸ್ IV ಲೈನ್ ಹಾಕ್ಕೊಂಡೇ ಕೊಡ್ತೇವೆ. ಕೆಲವು ಮೆಡಿಸಿನ್ಸ್ ಟ್ಯಾಬ್ಲೆಟ್ಸ್ ಆಗಿ ಇರ್ತದೆ, ಕೆಲವು ಮೆಡಿಸನ್ನ ಬೆನ್ನಲ್ಲಿ ಇಂಜೆಕ್ಷನ್ ಆಗಿ ಕೊಡಬೇಕಾಗುತ್ತೆ. ಸೊ ಇದನ್ನು ಕೀಮೊಥೆರಪಿ ಅಂತ ಹೇಳ್ತೇವೆ. ಇನ್ನೊಂದು ವಿಭಾಗ ಅಂತ ಹೇಳ್ತೇವೆ ರೇಡಿಯೋಥೆರಪಿ ಅಂತ ಹೇಳ್ತೇವೆ. ಇದು ಕೂಡ ಹಲವಾರು ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ರೇಡಿಯೋಥೆರಪಿ ಅಂದರೆ ನಾವು ಹೇಗೆ CT ಸ್ಕ್ಯಾನ್ಗಳು ಮಾಡ್ತೇವೆ ಆ ಟೈಪೇ, ಬಟ್ ಈ ರೇಸ್ ಎಲ್ಲ ಒಂದೇ ಡೈರೆಕ್ಷನ್, ಯಾವ ಸೈಟಲ್ಲಿ ಟ್ಯೂಮರ್ ಇದೆ ಆ ಟ್ಯೂಮರಿಗೆ ಮಾತ್ರ ಅದು ಫೋಕಸ್ ಮಾಡ್ತದೆ. ಥರ್ಡ್ ಮೊಡ್ಯಾಲಿಟಿ ಅಂದರೆ ಸರ್ಜರಿ. ಯಾವಾಗ ಗೆಡ್ಡೆ ಕ್ಯಾನ್ಸರ್ಸ್ಗಳು ಇರ್ತದೆ, ಅಂದರೆ ಕಿಡ್ನಿ ಟ್ಯೂಮರ್ಸ್ ಇರಲಿ, ಬೋನ್ ಟ್ಯೂಮರ್ಸ್ ಇರಲಿ, ಇದನ್ನು ಆಪ್ರೇಟ್ ಮಾಡಿ ತೆಗಿಬೇಕಾಗುತ್ತೆ. ನಾವು ಎಷ್ಟು ಕೀಮೊಥೆರಪಿ ಕೊಟ್ಟರೂ ಕೂಡ ಇದು ಸಾಧಾರಣ 99.9% ತನಕ ಕಮ್ಮಿ ಆಗ್ಬೋದು, ಬಟ್ ಸ್ಟಿಲ್ ಅದು 0.1% ಉಳಿಯುತ್ತೆ. ಸೊ ಕೆಲವು ಗೆಡ್ಡೆಗಳು ಇರುವಾಗ ಅದನ್ನು ಆಪ್ರೇಟ್ ಮಾಡಿ ತೆಗೆಯೋದು ಮತ್ತು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಥರ್ಡ್ ಆಪ್ಷನ್ ಅಂದರೆ ಸರ್ಜಿಕಲ್ ಆಂಕಾಲಜಿ, ಅಂದರೆ ಸರ್ಜರಿ ಮಾಡಿ ಅದನ್ನು ತೆಗೆಯೋದು. ಸೊ ಈ 3 ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಇರ್ತದೆ. ಬಟ್ ಎಲ್ಲ ಟ್ಯೂಮರ್ಸಿಗೆ ಎಲ್ಲ ಬೇಕಂತೆ ಹಾಗೆ ಇರುವುದಿಲ್ಲ. ಸೊ ಬ್ಲಡ್ ಕ್ಯಾನ್ಸರ್ಸಿಗೆ ಕೀಮೊಥೆರಪಿ ಮಾತ್ರ ಇರ್ತದೆ. ಸಾಧಾರಣ 100 ಮಕ್ಕಳಲ್ಲಿ ಮಾತ್ರ 1 ಇಲ್ಲದ್ರೆ 2 ಮಕ್ಕಳಿಗೆ ಮಾತ್ರ ರೇಡಿಯೇಷನ್ ಥೆರಪಿ ಕೊಡಬೇಕಾಗುತ್ತೆ. ಬಟ್ ಪ್ರಿಡಾಮಿನೆಂಟ್ಲಿ ಕೀಮೊಥೆರಪಿಯಿಂದಲೇ ಆಗ್ತದೆ. ಹಾಗೆ ಸೇಮ್ ಟೈಪ್ ಕಿಡ್ನಿ ಟ್ಯೂಮರ್ಸ್ ಇಲ್ಲದ್ರೆ ಬೋನ್ ಟ್ಯೂಮರ್ಸ್ ಇರುವಾಗ ಅದರಲ್ಲಿ ಕೀಮೊಥೆರಪಿ ಬೇಕಾಗುತ್ತೆ, ಸರ್ಜರಿ ಬೇಕಾಗುತ್ತೆ, ಕೆಲವು ಮಕ್ಕಳಿಗೆ ರೇಡಿಯೇಷನ್ ಕೂಡ ಕೊಡಬೇಕಾಗುತ್ತೆ, ಅದರ ನಂತರ ವಾಪಸ್ ಕೀಮೊಥೆರಪಿ ಕೊಡಬೇಕಾಗುತ್ತೆ. ಸೊ ಬೇರೆ ಬೇರೆ ಕಾಯಿಲೆಗೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಇರ್ತದೆ. ಬಟ್ ಯೂಶಲಿ ಗೆಡ್ಡೆ ಯಾವಾಗ ಇರ್ತದೆ ಅದರಲ್ಲಿ ಕೀಮೊಥೆರಪಿ ಜೊತೆಗೆ ಸರ್ಜರಿ ಇಲ್ಲಾದರೆ ರೇಡಿಯೇಷನ್ ಬೇಕಾಗುತ್ತೆ. ಬ್ಲಡ್ ಕ್ಯಾನ್ಸರ್ಸಿಗೆ ಮೋಸ್ಟ್ ಆಫ್ ದ ಟೈಮ್ಸ್ ಕೀಮೊಥೆರಪಿ ಮಾತ್ರ ಸಾಕಾಗುತ್ತೆ. ಓಕೆ ಸರ್, ಇನ್ನೊಂದು ಕನ್ಸರ್ನ್ ಇರುವಂಥದ್ದು ಎಷ್ಟು ಕಾಸ್ಟ್ ಆಗ್ತದೆ ಅಪ್ರಾಕ್ಸಿಮೇಟ್ಲಿ ಅಂತ ಹೇಳುವಂಥದ್ದು. ಸೊ ಇದು ಒಂದು ಆ್ಯಕ್ಚುಲಿ ಏನಾಗ್ತಂದರೆ ಈ ಮಕ್ಕಳು ಯಾರು ನಮ್ಮ ಟ್ರೀಟ್ಮೆಂಟಿಗೆ ಬರ್ತಾರೆ ಅವ್ರು ಯೂಶಲಿ ಅವ್ರದ್ದು ಏಜ್ ಇರೋದು 3 ಇಯರ್ಸಿಂದ ಒಂದು 11-12 ಇಯರ್ಸಲ್ಲಿ. ಮೆಜಾರಿಟಿ ಪೇಷಂಟ್ಸ್ ನಾನು ನೋಡೋದು ಈ ಏಜ್ ಗ್ರೂಪಲ್ಲಿ. ಸೊ ಏನಾಗ್ತಂದರೆ ಪೇರೆಂಟ್ಸ್ ಜಸ್ಟ್ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ ಏನಾದರೂ ಮಾಡಲಿಕ್ಕೆ, ಎಂಪ್ಲಾಯ್ಮೆಂಟ್ ಜಸ್ಟ್ ಸಿಕ್ಕಿದೆ, ಏನು ಫಿಕ್ಸ್ಡ್ ಸ್ಯಾಲ್ರಿ ಇಲ್ಲ, ಇನ್ಕಮ್ಸ್ ಇಲ್ಲ. ಸೊ ಆ ಟೈಮಲ್ಲಿ ಈ ಕಾಯಿಲೆ ಬರುವಾಗ ಇದು ಒಂದು ಅಡಿಷ್ನಲ್ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ ಈ ಪೇರೆಂಟ್ಸಿಗೆ. ಸೊ ಅದಕ್ಕೋಸ್ಕರ ಕಾಸ್ಟ್ ಯಾವಾಗಲೂ ನಮಗೆ ಕನ್ಸರ್ನ್ ಇರ್ತದೆ. ಬಟ್ ಯೂಶಲಿ ಈಗ ನಾವು ಬ್ಲಡ್ ಕ್ಯಾನ್ಸರ್ದು ಎಕ್ಸಾಂಪಲ್ ತಗೊಂಡಿದ್ರೆ ಇದಕ್ಕೆ ಪೂರ್ತಿ ಟ್ರೀಟ್ಮೆಂಟ್ 2.5 ವರ್ಷ ಇರ್ತದೆ. ಸೊ 2.5 ವರ್ಷಕ್ಕೆ ಸಾಧಾರಣ ಒಂದು 5-6 ಲಕ್ಷ ತನಕ ಖರ್ಚಿರ್ತದೆ ಟ್ರೀಟ್ಮೆಂಟಿಗೆ. ಇದರಲ್ಲಿ ಎಲ್ಲ ಕೀಮೋ ಇರಲಿ, ಅವರು ಹಾಸ್ಪಿಟ್ಲಲ್ಲಿರುವಾಗ ಕಾಸ್ಟ್, ಮತ್ತು ಏನಾದರೂ ಜ್ವರ ಆದರೆ ಅದಕ್ಕೆ ಕಾಸ್ಟ್. ಸೊ
ಸೊ ಸಾಧಾರಣ 5 to 6 lakhs ಮಿನಿಮಮ್ ಆಗುತ್ತೆ ಫಾರ್ ಡ್ಯೂರೇಷನ್ ಆಫ್ 2.5 years. ಹಾಗೆ ಗೆಡ್ಡೆ ಕ್ಯಾನ್ಸರ್ಸ್ಗಳು ಇದ್ದರೆ ಅದರಲ್ಲಿ ಕೀಮೋಗೆ ಬೇರೆ ಚಾರ್ಜಸ್ ಇರ್ತದೆ. ಸಾಧಾರಣ ಕಿಡ್ನಿ ಟ್ಯೂಮರ್ ಅಂತ ತೆಕ್ಕೊಂಡಿದ್ರೆ ಒಂದು 50,000ಇಂದ 1 lakh ತನಕ ಕಾಸ್ಟ್ ಅದರದ್ದು ಇರ್ತದೆ. ಸರ್ಜರಿ ಬೇರೆ ಕಾಸ್ಟ್ ಇರ್ತದೆ, ಸಾಧಾರಣ 50,000 75,000. ಮತ್ತು ರೇಡಿಯೇಷನ್ ಇದ್ದರೆ ಅದಕ್ಕೆ ಕೂಡ ಒಂದು 75,000 ತನಕ ಕಾಸ್ಟ್. ಸೊ ಅರೌಂಡ್ 3 to 4 lakhs ತನಕ ಕಾಸ್ಟ್ ಇರ್ತದೆ. ಬಟ್ ಒಂದು ಗುಡ್ ಪಾಯಿಂಟ್ ಏನಂದರೆ ಈ ಟ್ರೀಟ್ಮೆಂಟರ್ಗೆ ನೆರವು ನೀಡಲಿಕ್ಕೆ, ಫೈನಾನ್ಷಿಯಲ್ ಸಪೋರ್ಟ್ ಕೊಡಲಿಕ್ಕೆ ಹಲವಾರು NGOs ಮುಂದೆ ಬರ್ತಾರೆ, ಟ್ರೀಟ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಸೊ ನಮ್ಮ ಜೊತೆನೇ ಈಗ ಒಂದು ಸಾಧಾರಣ ಒಂದು 6 to 7 NGOs ಒಟ್ಟಿಗೆ ಇದ್ದಾರೆ. ಸೊ ನಮ್ಮ ಕ್ರಿಕೆಟರ್ ಯುವರಾಜ್ ಸಿಂಗ್ ಅವರ ಫೌಂಡೇಶನ್ ಇಂದ ಬೇರೆ RO ಫೌಂಡೇಶನ್ ಅಂತ ಉಂಟು, ಕ್ಯಾನ್ ಕಿಡ್ಸ್ ಅಂತ ಫೌಂಡೇಶನ್ ಉಂಟು. ಸೊ ಎಲ್ಲರೂ ಸಾಧಾರಣ ಒಂದು 25,000 50,000 ತನಕ ಹೆಲ್ಪ್ ಮಾಡ್ತಾರೆ. ಇದು ಬಿಟ್ಟು ಹಾಸ್ಪಿಟ್ಲಿಂದ ಕೂಡ ನಮ್ಮ ಹತ್ರ ಬೇರೆ ಬೇರೆ ಸ್ಕೀಮ್ಸ್ಗಳು ಇರ್ತದೆ. ಸೊ ಒಂದು ಆಯುಷ್ಮಾನ್ ಭಾರತ್ ಸ್ಕೀಮ್ ಅಂತ ಇದೆ. ಸೊ ಯಾರು ಪೇಷಂಟ್ಸ್ ಹತ್ರ BPL ಕಾರ್ಡ್ ಇದೆ, ಅವರು ಎಲಿಜಿಬಲ್ ಇದ್ದರೆ ಈ ಸ್ಕೀಮಲ್ಲಿ ನಾವು ಅಪ್ಲೈ ಮಾಡಿ ಈ ಪೇಷಂಟ್ಸಿಗೆ ಕ್ಯಾಶ್ಲೆಸ್ ಫೆಸಿಲಿಟಿ ಆಗೋಯ್ತು. ಸೊ ಸಾಧಾರಣ ಎಲ್ಲ ಮಕ್ಕಳು ಯಾರು ಹಾಸ್ಪಿಟ್ಲಿಗೆ ಬರ್ತಾರೆ, ನಾವು ಹೇಗಾದರೂ ಮಾಡಿ ನಾವು ಟ್ರೀಟ್ಮೆಂಟ್ ಸ್ಟಾಪ್ ಆಗಬಾರ್ದು, ಇವರು ಟ್ರೀಟ್ಮೆಂಟ್ ಬಿಟ್ಟು ಹೋಗಬಾರ್ದಂತೆ ನಾವು ಪೂರ್ತಿ ಪ್ರಯತ್ನ ಮಾಡಿಸ್ತೇವೆ. ವೀಕ್ಷಕರೇ, ನಮ್ಮ ಜೊತೆಗೆ ಡಾಕ್ಟರ್ ವಾಸುದೇವ ಭಟ್ ಅವರಿದ್ದಾರೆ. ಅವರು ಇಲ್ಲಿಯ ತನಕ ನಮಗೆ ಸಾಕಷ್ಟು ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಅವರ ಜೊತೆಗೆ ಇನ್ನೂ ಮಾತಾಡುವಂಥದ್ದು ಸಾಕಷ್ಟಿದೆ. ಪುಟ್ಟದೊಂದು ವಿರಾಮ ತಗೊಳ್ಳುವ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಬರೋಣ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಲ್ಲಿ ಕಂಡುಬರಬಹುದಾಗಿರುವಂತಹ ಕ್ಯಾನ್ಸರ್ಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ನಮ್ಮ ಜೊತೆಗೆ ಡಾಕ್ಟರ್ ವಾಸುದೇವ ಭಟ್ ಅವರಿದ್ದರು. ಅವರು ಮಾಹಿತಿಯನ್ನು ನಮಗೆ ನೀಡ್ತಿದ್ರು. ಅವ್ರ ಜೊತೆಗೆ ಮಾತುಕತೆ ಮುಂದುವರಿಸೋಣ. ಸೊ ನೀವು ಹೇಳಿದ್ರಿ 2.5 years ಆಗ್ತದೆ ಅಂತ ಹೇಳಿ. ಸೊ ಈ ಟೈಮಲ್ಲಿ ಆ ಮಕ್ಕಳು ಶಾಲೆಗಳಿಗೆ ಹೋಗ್ಬೋದಾ ಸರ್? ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದಾ? ಸೊ ಈಗ ಬ್ಲಡ್ ಕ್ಯಾನ್ಸರಲ್ಲಿ ನಾನು ಹೇಳಿದಾಗೆ 2.5 ವರ್ಷದ ಟ್ರೀಟ್ಮೆಂಟ್ ಪೂರ್ತಿಯಾಗಿರ್ತದೆ. ಸೊ ಇದರಲ್ಲಿ ಮೊದಲು 6 to 7 ತಿಂಗಳ ತನಕ ಇಂಜೆಕ್ಷನ್ಸ್ ಇರ್ತದೆ. ಸೊ ಈ ಟೈಮಲ್ಲಿ ನಾವು ಯೂಶಲಿ ಹೇಳ್ತೇವೆ ಸ್ಕೂಲಿಗೆ ಎಲ್ಲ ಅಟೆಂಡ್ ಮಾಡಬಾರ್ದು, ಏಕೆಂದರೆ ಅಲ್ಲಿ ಹೋದರೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಎಲ್ಲ ಇರ್ತದೆ. ಇದು 6 to 7 ತಿಂಗಳದ್ದು ಟ್ರೀಟ್ಮೆಂಟ್ ಆದ ನಂತರ ಬೇರೆ ನೆಕ್ಸ್ಟ್ 2 years ಟ್ಯಾಬ್ಲೆಟ್ಸ್ ಇರ್ತದೆ. ಸೊ ಅದರಲ್ಲಿ ಏನು ತೊಂದರೆ ಅಷ್ಟು ಇರುವುದಿಲ್ಲ. ಬ್ಲಡ್ ಕೌಂಟ್ ನಾವು ಏನು ನೋಡ್ತೇವೆ ಅದು ತುಂಬ ಕಮ್ಮಿ ಆಗೋದಿಲ್ಲ, ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಇರ್ತದೆ. ಸೊ ಆ ಟೈಮಲ್ಲಿ ಸ್ಕೂಲಿಗೆ ನಾವು ಕಳಿಸ್ಬೋದು. ಇವಾಗ ಕೋವಿಡ್ ಪ್ಯಾಂಡಮಿಕ್ ಇರೋದ್ರಿಂದ ಏನಾಗಿದೆ ಅಂದರೆ ಎಲ್ಲರಿಗೆ ಆನ್ಲೈನ್ ಸ್ಕೂಲಿಂಗ್ ಇದೆ. ಸೊ ಇನ್ ಅ ವೇ ಲಾಸ್ಟ್ 1.5 years ಆಲ್ಮೋಸ್ಟ್ ಎಲ್ಲರ ಮಕ್ಕಳು ಯಾರು ನಮ್ಮ ಜೊತೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರು ಆ್ಯಕ್ಚುಲಿ ಟ್ರೀಟ್ಮೆಂಟ್ ಟೈಮಲ್ಲಿ ಅಟೆಂಡ್ ಮಾಡಿದ್ದಾರೆ. ಸೊ ಈ ಪ್ರಾಬ್ಲಮ್ ಲಾಸ್ಟ್ 1.5 years ನಮಗೆ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಐ ಥಿಂಕ್ ಸ್ಲೋಲಿ ಇನ್ನು 1 ತಿಂಗಳು 2 ತಿಂಗಳಲ್ಲಿ ಸ್ಲೋಲಿ ಸ್ಟಾರ್ಟ್ ಆಗುವಾಗ ಮೇ ಬಿ ಯಾರ್ದು ಇದು ಇಂಟೆನ್ಸಿವ್ ಟ್ರೀಟ್ಮೆಂಟ್ 6 to 7 ತಿಂಗಳದ್ದು ಟ್ರೀಟ್ಮೆಂಟ್ ಆಗಿದೆ ಅವರಿಗೆ ನಾವು ಕಳಿಸ್ತೇವೆ. ಓಕೆ ಸರ್, ಈಗ ಇದು ಚಿಲ್ಡ್ರನ್ ಯಾರಿಗೆ ಕ್ಯಾನ್ಸರ್ ಇರ್ತದೋ ಅವರಲ್ಲಿ ನ್ಯೂಟ್ರಿಷನ್ ಅನ್ನೋದು ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ ಸರ್? ಹೌದು. ಸೊ ನಮ್ಮ ದೇಶದಲ್ಲಿ ನೋಡಿದರೆ ಸಾಧಾರಣ ಒಂದು 50 to 60% ಮಕ್ಕಳು ಯಾರು ಕ್ಯಾನ್ಸರ್ ಜೊತೆಯಲ್ಲಿ ನಮ್ಮ ಹತ್ರ ಹಾಸ್ಪಿಟ್ಲಿಗೆ ಬರ್ತಾರೆ ಅವ್ರದ್ದು ವೆಯ್ಟ್ ತುಂಬ ಕಮ್ಮಿ ಆಗಿರ್ತದೆ. ಸೊ ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ದೆ, ಈಗ ಒಂದು ಕಿಡ್ನಿ ಟ್ಯೂಮರ್ ಇದು ಮಗು ಇದ್ದರೆ, ಒಂದು 3 ವರ್ಷದ ಕಿಡ್ನಿ ಟ್ಯೂಮರ್ ಮಗು, ವೆಯ್ಟ್ ಸಾಧಾರಣ 7-8 kg ಹೀಗೆ ವೆಯ್ಟ್ ಇರ್ತದೆ. ಅವಾಗ ಅವ್ರು ಬರುವಾಗ ಯೂಶಲಿ ಟ್ಯೂಮರಿದ್ದು ವೆಯ್ಟ್ ಸಾಧಾರಣ 1-2 kg ಇರ್ತದೆ, ಮಗುವಿದು ವೆಯ್ಟ್ ಸಾಧಾರಣ 6 kg ಹಾಗೆ ಇರ್ತದೆ. ಸೊ ನಾವು ಈ ಟ್ರೀಟ್ಮೆಂಟ್ ಜೊತೆಗೆ ಅವ್ರದ್ದು ನ್ಯೂಟ್ರಿಷನ್ ಆಹಾರ ಕೂಡ ನಾವು ಅದರಲ್ಲಿ ಕೂಡ ತುಂಬ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ನಮ್ಮ ಹತ್ರ ಸೆಪ್ರೇಟಾಗಿ ಈಗ ಒಂದು ಡಯಟಿಷನ್, ಅಂದರೆ ಡೈಲಿ ನಾವು ಹೇಗೆ ಪ್ರತಿ ಪೇಷಂಟಿಗೆ ನಾವು ರೌಂಡ್ ಮಾಡಿ ನೋಡ್ತೇವೆ, ಈ ಮಗುವಿಗೆ ಈ ಟ್ರೀಟ್ಮೆಂಟ್ ಮಾಡಬೇಕು, ಈ ಇಂಜೆಕ್ಷನ್ ಕೊಡಬೇಕು, ಹಾಗೆ
ನಮ್ಮ ಟೀಮಲ್ಲಿ ಒಂದು ಡಯಟಿಷಿಯನ್ ಕೂಡ ಇದ್ದಾರೆ. ಸೊ ಅವರು ಕೂಡ ಡೈಲಿ ನಾವು ಹೇಗೆ ರೌಂಡ್ಸ್ ಮಾಡ್ತೇವೆ ಹಾಗೆ ಅವರು ಕೂಡ ರೌಂಡ್ಸ್ ಮಾಡಿ ಯಾವ ಮಗುವಿಗೆ ಎಷ್ಟು ನಾವು ಪ್ರೋಟೀನ್ ಕೊಡಬೇಕು, ಎಷ್ಟು ಕ್ಯಾಲರೀಸ್ ಕೊಡಬೇಕು ಅದೆಲ್ಲ ನೋಡಿ ಯಾರು ಕಮ್ಮಿ ತಗೊಳ್ತಾರೆ ಅವರಿಗೆ ಬೇರೆ ಏನು ಆಪ್ಷನ್ಸ್ ಇದೆ. ಸೊ ಕೆಲವರಿಗೆ ಯಾರು ತಿನ್ನಲಿಕ್ಕೆ ಆಗೋದಿಲ್ಲ, ಅಷ್ಟು ಅಪಿಟೈಟ್ ಇರೋದಿಲ್ಲ, ಇಲ್ಲದ್ರೆ ಕೀಮೊಥೆರಪಿಯಿಂದ ಏನಾದರೂ ಸೈಡ್ ಎಫೆಕ್ಟಿಂದ ತಿನ್ನಲಿಕ್ಕೆ ಆಗ್ತಾಯಿಲ್ಲ ಆದರೆ ಕೆಲವು ಸತಿ ನಾವು ನೇಸೋಗ್ಯಾಸ್ಟ್ರಿಕ್ ಟ್ಯೂಬ್ ಉಂಟು, ನೇಸಲ್ ಟ್ಯೂಬ್ ಹಾಕಿ ಫೀಡಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕೂಡ ಒಂದು ಟ್ರೀಟ್ಮೆಂಟ್ ಇದೆ ಪಾರ್ಟೇ. ಏಕೆಂದರೆ ನಾವು ನಮ್ಮ ಕೀಮೊಥೆರಪಿ ಮಾತ್ರ ಕೊಟ್ಟರೆ ಈ ಆಹಾರದ ಬಗ್ಗೆ ನಾವು ಯೋಚಿಸಲೇ ಇಲ್ಲ ಆದರೆ ಕೀಮೊಥೆರಪಿದು ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಓಕೆ. ಸೊ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗಿದರೆ ಇನ್ಫೆಕ್ಷನ್ಗಳು ಜಾಸ್ತಿ ಆಗುತ್ತೆ. ಇನ್ಫೆಕ್ಷನ್ ಜಾಸ್ತಿ ಆಗಿದರೆ ಜಾಸ್ತಿ ಟೈಮ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರಬೇಕಾಗುತ್ತೆ. ಒಂದು ಸತಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದರೆ ಸಾಧಾರಣ 1 ವಾರ 2 ವಾರ ಅದ ನಂತರ ಮಕ್ಕಳು ವಾಪಸ್ ಬರಲಿಕ್ಕೆ ಮತ್ತೆ ಹೇಳ್ತಾರೆ, ಇಲ್ಲಿ ಹೋದರೆ ತುಂಬ ಟೈಮ್ ಆಗುತ್ತೆ, 2 ವಾರ ಅಡ್ಮಿಟ್ ಮಾಡ್ತಾರೆ ಹೀಗೆ. ಸೊ ಅವ್ರು ಪ್ರೆಷರೈಸ್ ಮಾಡ್ತಾರೆ ಫ್ಯಾಮಿಲಿಗೆ, ಹೋಗೋದು ಬೇಡ. ಸೊ ಅದರಲ್ಲಿ 1-2 ಮಕ್ಕಳು ಟ್ರೀಟ್ಮೆಂಟ್ ಬಿಟ್ಟು ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಇದು ನ್ಯೂಟ್ರಿಷನ್ ಆಸ್ಪೆಕ್ಟ್ ಕೂಡ ನಾವು ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೇವೆ ಟ್ರೀಟ್ಮೆಂಟಲ್ಲಿ. ಸರ್, ಇದು ಕ್ಯಾನ್ಸರ್ ಮಕ್ಕಳಲ್ಲಿರುವಂಥ ಕ್ಯಾನ್ಸರ್ ಅದು ಟ್ರಾನ್ಸ್ಮಿಟ್ ಆಗ್ತದ ಬೇರೆ ಮಕ್ಕಳಿಗೆ? ಅದೇ. ಸೊ ಯೂಶಲಿ ನಮಗೆ ಎಲ್ಲರೂ ಪೇರೆಂಟ್ಸ್ ಇದೇ ಕೇಳ್ತಾರೆ, ಅಂದರೆ ನಮ್ಮ ಮನೆಯಲ್ಲಿ ಇನ್ನೊಂದು ಮಗು ಇದೆ, ಎಲ್ಲಾದರೆ ಜಾಯಿಂಟ್ ಫ್ಯಾಮಿಲಿ ಇರುವಾಗ ಬೇರೆ ಮಕ್ಕಳ ಜೊತೆ ಆಟ ಆಡ್ಬೋದಾ ಇಲ್ವಾ ಅಂತೆ. ಸೊ ಇದು ಕಂಟೇಜಸ್ ಅಲ್ಲ, ಅಂದರೆ ಸಾಂಕ್ರಾಮಿಕ ಟೈಪ್ ಅಲ್ಲ. ಏಕೆಂದರೆ ಇದು ಯೂಶಲಿ ಬರುವ ಕಾರಣನೇ ಬೇರೆ, ಯಾವ ಕಾರಣದಿಂದ ಇದು ಬರೋದು. ಸೊ ಒಬ್ರಿಗಾದರೆ ಇನ್ನೊಬ್ಬರಿಗೆ ಇದು ಮನೆಯಲ್ಲಿ ಆಗೋದು ಚಾನ್ಸಸ್ ತುಂಬ ಕಮ್ಮಿ. ಪ್ಲಸ್ ಮನೆಯಲ್ಲಿ ಇದ್ದರೂ ಕೂಡ ಬೇರೆಯವರಿಗೆ ಮಕ್ಕಳಿಗೆ ಇದು ಹರಡುವುದಿಲ್ಲ. ಸೊ ಸೇಫಾಗಿ ಒಟ್ಟಿಗೆ ಊಟ ಮಾಡೋದು, ಒಟ್ಟಿಗೆ ಆಟ ಆಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ ಸರ್, ನಾನು ಆಗಲೇ ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ ರೋಟರಿ ಕ್ಲಬ್ ಕೂಡ ತುಂಬ ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದೆ ಈ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರಲ್ಲಿ. ಸೊ ಎಷ್ಟು ರೋಲ್ ಉಂಟು ಸರ್ ರೋಟರಿ ಕ್ಲಬ್ ಅಂತಹ ಲೋಕಲ್ ಕ್ಲಬ್ಸ್ಗಳಲ್ಲಿ ಈ ಒಂದು ಟ್ರೀಟ್ಮೆಂಟ್ ಪ್ರೊಸೀಜರಲ್ಲಿ ಎಷ್ಟು ರೋಲ್ ಉಂಟು? ಹೌದು. ಸೊ ನಾನು ಈಗ ನಿಮ್ಗೆ ಹೇಳಿದ್ದು ಮೇನ್ಲಿ ನಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ ನಾನು ಹೇಳುವಾಗ ಜಸ್ಟ್ ಒಂದು ಸೈಡ್ ಮಾತ್ರ ಹೇಳಿದ್ದೇನೆ, ಅಂದರೆ ಸರ್ಜರಿ, ಕೀಮೊಥೆರಪಿ, ರೇಡಿಯೇಷನ್. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ನಮ್ಮ ಕಾಯಿನ್ ಇದು 2 ಸೈಡ್ ಹೇಗಿರ್ತದೆ ಹಾಗಿರ್ತದೆ. ಸೊ ಒಂದು ಸೈಡಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ. ಸೆಕೆಂಡ್ ಸೈಡಲ್ಲಿ ಈಗ ಏನಾಗ್ತದೆ ಅಂದರೆ, ಈಗ ಒಂದು ಸತಿ ಡಯಾಗ್ನೋಸಿಸ್ ಆದಮೇಲೆ ಈ ಫ್ಯಾಮಿಲಿ ಇಲ್ಲಿ ಯಾವುದಾದ್ರೂ ದೊಡ್ಡ ಹಾಸ್ಪಿಟಲ್ ಹತ್ತಿರ ಒಂದು 6-7 ತಿಂಗಳ ತನಕ ನಿಲ್ಲಬೇಕಾಗುತ್ತೆ. ಸೊ ಈ ಟೈಮಲ್ಲಿ ದೆರ್ ಇಸ್ ಅಂದರೆ ಲಾಸ್ ಆಫ್ ಎಂಪ್ಲಾಯ್ಮೆಂಟ್, ಅಂದರೆ ತಂದೆ ತಾಯಿದು ಇಬ್ಬರದ್ದು ಜಾಬ್ಸ್ ಹೋಗುತ್ತೆ, ಅವರಿಗೆ ಏನೂ ಸೋರ್ಸ್ ಆಫ್ ಇನ್ಕಮ್ ಇರೋದಿಲ್ಲ. ನೆಕ್ಸ್ಟ್ ಅಂದರೆ ಅವ್ರಿಗೆ ಅವ್ರು ಎಷ್ಟಾಗುತ್ತೆ ಅಷ್ಟು ಸೇವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಆ ಟೈಮಲ್ಲಿ ಅವ್ರದ್ದು ಫುಡ್ಡಿದ್ದು ಕೂಡ ನೋಡಬೇಕಾಗುತ್ತೆ. ಹಾಸ್ಪಿಟ್ಲಲ್ಲಿ ಇರುವಾಗ ಹಾಸ್ಪಿಟ್ಲಿಂದ ಫುಡ್ ಮಗುವಿಗೆ ಬರುತ್ತೆ, ಬಟ್ ಒಂದು ಸತಿ ಡಿಸ್ಚಾರ್ಜ್ ಆದ ನಂತರ ಅದರದ್ದು ಎಕ್ಸ್ಪೆನ್ಸಸ್ ಇರ್ತದೆ. ತುಂಬ ಸೋಷಲ್ ಪ್ರಾಬ್ಲಮ್ಸ್ ಇರ್ತದೆ. ಏಕೆಂದರೆ ಪೇರೆಂಟ್ಸ್ ದೇ ಆರ್ ನಾಟ್, ಅಂದರೆ ಅವ್ರು ಇಮ್ಯಾಜಿನ್ ಮಾಡೋದಿಲ್ಲ ಇದೊಂದು ಕಾಯಿಲೆ ಬರ್ತದೆ, ನಾವು ಹಾಸ್ಪಿಟ್ಲ್ ಹತ್ರ ಇರಬೇಕಾಗುತ್ತೆ. ಸೊ ಅವ್ರಿಗೆ ಕೂಡ ತುಂಬ ಅವ್ರ ಆ್ಯಂಗ್ಸೈಟಿ ಟೈಪ್ಸ್ ಇರ್ತದೆ. ಇದು ಬಿಟ್ಟು ಹಲವಾರು ಪ್ರಾಬ್ಲಮ್ ಇರ್ತದೆ. ಅಂದರೆ ಕೆಲವರು ಸಾಧಾರಣ 200-300 ಕಿಲೋಮೀಟರ್ ದೂರದಿಂದ ಇಲ್ಲಿ ಟ್ರೀಟ್ಮೆಂಟಿಗೆ ಬರ್ತಾರೆ. ಸೊ ಪೇರೆಂಟ್ಸ್ ಇದು ತಂದೆ ತಾಯಿ, ಗ್ರ್ಯಾಂಡ್ ಪೇರೆಂಟ್ಸ್ ಅವ್ರ ಮನೆಯಲ್ಲಿ ಇರ್ತಾರೆ, ಅವರ ಟೆನ್ಷನ್. ಸೊ ಇದನ್ನು ಅಡ್ರೆಸ್ ಮಾಡಲಿಕ್ಕೆ ಯಾವುದೇ ಸ್ಕೀಮ್, ಯಾವುದೇ ಟೀಮ್, ಯಾವುದೇ ಇದು ಅಡ್ರೆಸ್ ಮಾಡೋದಿಲ್ಲ. ಏಕೆಂದರೆ ನಾವು ಒಂದೇ ಟ್ರೀಟ್ಮೆಂಟ್ ಮಾಡ್ಬೋದು, ಅದರಲ್ಲಿ ನಾವು ನೋಡ್ತೇವೆ. ಸೊ ರೋಟ್ರಿ ಕ್ಲಬ್ ನಮ್ಮ ಜೊತೆ ಈಗ ಏನು ಮಾಡ್ತಾ ಇದೆ ಅಂದರೆ ಆ್ಯಕ್ಟಿವಿಟೀಸ್ ಫಾರ್ ಚಿಲ್ಡ್ರನ್ ಆ್ಯಸ್ ವೆಲ್ ಆಸ್ ಪೇರೆಂಟ್ಸ್ ಇಬ್ಬರಿಗೆ. ಸೊ ಪೇರೆಂಟ್ಸಿಗೆ ಏನಂದರೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಅವರಿಗೆ ಹೇಗೆ ಕೆಲವು ಸತಿ ಜ್ವರ ಎಲ್ಲ ಬರುವಾಗ ಅಡ್ಮಿಷನ್ 1-2 ವಾರ 3 ವಾರ ಆಯಿತು. ಸೊ ಅವ್ರು ತುಂಬ ಆ್ಯಂಕ್ಷಸ್ ಇರ್ತಾರೆ, ಏನಾಗುತ್ತೆ ಮುಂದೆದು ಟ್ರೀಟ್ಮೆಂಟ್ ಹೇಗೆ ಮಾಡೋದು. ಸೊ ಇದಕ್ಕೆಲ್ಲ ಅವರಿಗೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇರಲಿ, ಅವರಿಗೆ ಸ್ವಲ್ಪ ಯೋಗ ಎಕ್ಸಸೈಸಸ್, ಅವರನ್ನು ಡಿಸ್ಟ್ರೆಸ್ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ. ಯೂಶ್ವಲಿ ನಾವು ಬರೀ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೇವೆ, ನಮ್ಮದು ಇದು ಮುಗಿಯುತ್ತೆ, ಬಟ್ ಅವ್ರ ಜೊತೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಅಡ್ರೆಸ್ ಮಾಡೋದು. ಅದು ಬಿಟ್ಟು ನೀವು ಹೇಳಿದಾಗೆ ಮಕ್ಕಳು ಇರ್ತಾರೆ, ಅವ್ರ ಜೊತೆ ಆಟ ಆಡಬೇಕು, ಅವರಿಗೆ ಟಾಯ್ಸ್ ಎನಿ ಟೈಮ್ ನಾವು ಟಾಯ್ಸ್ ಏನಾದರೂ ಕೊಟ್ಟರೆ ಅವರಿಗೆ ತುಂಬ ಖುಷಿ ಆಗುತ್ತೆ. ಸೊ ರೋಟರಿ ಕ್ಲಬ್ ಅವರು ಬಂದು ವಾರ್ಡಲ್ಲಿ ಮಕ್ಕಳಿಗೆ ಟಾಯ್ಸ್ ಕೊಡೋದು, ಅವ್ರಿಗೆ ಏನು ಇಷ್ಟ ಇದೆ ಅದೆಲ್ಲ ಫಸ್ಟಿಗೆ ಕೇಳಿ ಮತ್ತು ಆ ಟಾಯ್ಸನ್ನು ಅವರಿಗೆ ಕೊಡೋದು.
ಪ್ಲಸ್ ಬರ್ಡೇ ಸೆಲೆಬ್ರೇಷನ್ಸ್. ಸೊ ಆಲ್ಮೋಸ್ಟ್ ಎವ್ರಿ ಮಂತಿಗೆ ಒಂದು ಸತಿ ನಾವು ಈ ತಿಂಗಳಿದ್ದು ಯಾರೆಲ್ಲ ಬರ್ಡೇಸ್ ಇದೆ ಅದು ಒಟ್ಟಿಗೆ ನಾವು ಒಂದು ಸತಿ ಸೆಲೆಬ್ರೇಟ್ ಮಾಡ್ತೇವೆ, ಕೇಕ್ ಕಟ್ ಮಾಡ್ತೇವೆ. ಸೊ ಅವರಿಗೆ ಸಾಧಾರಣ ಅವರು ಮನೆಯಲ್ಲಿ ಹೇಗೆ ಇರ್ತಾರೆ ಹಾಗೆ ಒಂದು ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ರೋಟ್ರಿ ಹ್ಯಾಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಇದೆಲ್ಲ ಆ್ಯಕ್ಟಿವಿಟೀಸ್ ರೆಗ್ಯುಲರ್ಲಿ ಮಾಡ್ತಾ ಇರ್ತೇವೆ. ಸೊ ಆಲ್ಮೋಸ್ಟ್ ವೀಕ್ಲಿ ಸಿನ್ಸ್ ದ ಲಾಸ್ಟ್ ತುಂಬ ಟೈಮಿಂದ ಅವ್ರು ಬಂದು ಇದು ಪ್ಯಾಂಡಮಿಕ್ಕಿಂದ ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ಸ್ ಆಗಿದೆ. ಬಟ್ ಇತ್ತೀಚೆಗಿಂದ ನಾವು ರೊಟೇರಿಯನ್ಸ್ ಕೂಡ ತುಂಬ ಬಂದು ಇವರು ಪೇಷಂಟ್ ಜೊತೆ ಮಾತಾಡಿ ಡಿಸ್ಕಸ್ ಮಾಡಿ ಏನು ಬೇಕು ಅವ್ರ ಜೊತೆ ಕೂತ್ಕೊಂಡು ಡ್ರಾಯಿಂಗ್ ಮಾಡೋದು, ಆಟ ಆಡೋದು. ಸೊ ಇದರಿಂದ ಅವ್ರದ್ದು ಮೈಂಡ್ ಸ್ವಲ್ಪ ಡೈವರ್ಟ್ ಆಗುತ್ತೆ, ಪೇರೆಂಟ್ಸ್ ಇದು ಪ್ಲಸ್ ಪೇಷಂಟ್ಸ್ ಇದು ಕೂಡ. ಸೊ ಇಲ್ಲದ್ರೆ ಅವರು ಒಂದೇ ಯೋಚಿಸ್ತಾರೆ, ಈಗ ಇವತ್ತು ಏನು ಟ್ರೀಟ್ಮೆಂಟ್ ಇರುತ್ತೆ, ಏನು ಇಂಜೆಕ್ಷನ್ ಇರುತ್ತೆ ಹೀಗೆ. ಸೊ ಅವರಿಗೆ ಸ್ವಲ್ಪ ಚೇಂಜ್ ಆಗುವಾಗ ಸೊ ಈ ಆ್ಯಕ್ಟಿವಿಟೀಸ್ ಎಲ್ಲ ಇರ್ತದೆ. ಸರ್, ಇನ್ನೊಂದು ಕನ್ಸರ್ನ್ ಇರುವಂಥದ್ದು ಸೈಡ್ ಎಫೆಕ್ಟ್ಸ್ ಏನಿರ್ತದೆ ಟ್ರೀಟ್ಮೆಂಟ್ ಆದ ನಂತರ ಅಂತ ನಾವು ಯೂಶ್ವಲಿ ನೋಡ್ತೇವೆ, ಕೂದಲು ಫಾಲ್ ಆಗೋದಂತಲ್ಲ. ಸೊ ಈ ಒಂದು ಬಗ್ಗೆ ಟೆನ್ಷನ್ ಇರ್ತದೆ. ಸೊ ಏನು ಸೈಡ್ ಎಫೆಕ್ಟ್ ಇರ್ತದೆ ಸರ್ ಟ್ರೀಟ್ಮೆಂಟಲ್ಲಿ? ಸೊ ನಾನು ಹೇಳಿದಾಗೆ ಕೀಮೊಥೆರಪಿ ಅಂದರೆ ಬೇಸಿಕ್ಲಿ ನಾವು ಕ್ಯಾನ್ಸರನ್ನು ನಾಶ ಮಾಡಲಿಕ್ಕೆ ಕೊಡುವ ಮೆಡಿಸಿನ್ಸ್. ಸೊ ಏನಾಗ್ತಂದರೆ ಇದು ಬಾಡಿಯಲ್ಲಿ ಹೋಗುವಾಗ ಕ್ಯಾನ್ಸರ್ ಸೆಲ್ಸ್ ಹೋಗುತ್ತೆ, ಬಟ್ ಅದರ ಜೊತೆಗೆ ನಾರ್ಮಲ್ ಸೆಲ್ಸ್ ಯಾವುದೆಲ್ಲ ಇರುತ್ತೆ ಬಾಡಿಯಲ್ಲಿ ಅದು ಕೂಡ ಹೋಗುತ್ತೆ. ಸೊ ನಾರ್ಮಲ್ ಸೆಲ್ಸ್ ಅಂದರೆ ಹೇರ್. ಸೊ ಅದಕ್ಕೋಸ್ಕರ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೂ ನೇಲ್ಸ್ ಸ್ವಲ್ಪ ಕಪ್ಪಾಗಲಿಕ್ಕೆ ಸ್ಟಾರ್ಟ್ ಆಗೋದು, ಸ್ಕಿನ್ ಸ್ವಲ್ಪ ಕಪ್ಪಾಗೋದು, ವಾಮಿಟಿಂಗ್ ಆಗೋದು, ವಾಮಿಟಿಂಗ್ ಥರ ಸೆನ್ಸೇಷನ್ ಆಗೋದು, ಕೆಲವರಿಗೆ ಮೋಷನ್ ಸ್ವಲ್ಪ ಟೈಟ್ ಆಗೋದು, ಮೋಷನ್ ಲೂಸ್ ಆಗೋದು, ಬಾಯಲ್ಲಿ ಹುಣ್ಣಾಗೋದು. ಸೊ ಇದೆಲ್ಲ ಕೀಮೊಥೆರಪಿದು ಸೈಡ್ ಎಫೆಕ್ಟ್ಸ್ ಇರ್ತದೆ. ಬಟ್ ಹೇಗಿದೆ ಅಂದರೆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ಕಂಪೇರ್ ಮಾಡಿದರೆ ಮಕ್ಕಳಲ್ಲಿ ಯೂಶ್ವಲಿ ಇದು ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ. ದೊಡ್ಡವರಲ್ಲಿ ಏನಾಗ್ತದೆ ಅಂದರೆ ಅವ್ರಿಗೆ ಶುಗರಿದು ಪ್ರಾಬ್ಲಮ್ಸ್ ಇರ್ತದೆ, ಬಿ ಪಿದು ಪ್ರಾಬ್ಲಮ್ ಇರ್ತದೆ, ಕೆಲವರಿಗೆ ಮುಂಚೆಯಿಂದಲೇ ಏನಾದರೂ ಕಿಡ್ನಿ ಪ್ರಾಬ್ಲಮ್ಸ್ ಅದೆಲ್ಲ ಇರ್ತದೆ. ಸೊ ಮಕ್ಕಳಲ್ಲಿ ಎಲ್ಲ ಆರ್ಗನ್ ಫಂಕ್ಷನ್ಸ್ ನಾರ್ಮಲ್ ಇರುವ ಕಾರಣದಿಂದ ಸೈಡ್ ಎಫೆಕ್ಟ್ಸ್ ಇರ್ತದೆ, ಬಟ್ ಯೂಶ್ವಲಿ ಕಮ್ಮಿ ಇರ್ತದೆ. ಸೊ ಇದು ಟ್ರೀಟ್ಮೆಂಟ್ ಕೊಡುವ ಟೈಮಲ್ಲಿ ಸೈಡ್ ಎಫೆಕ್ಟ್ಸ್. ಸೊ ಕೆಲವರು ನಮ್ಮ ಪೇರೆಂಟ್ಸ್ ಕೇಳ್ತಾರೆ, ಇಷ್ಟು ಸೈಡ್ ಎಫೆಕ್ಟ್ ಇದ್ದರೆ ನಾವು ಮಾಡಬೇಕಾ ಟ್ರೀಟ್ಮೆಂಟ್? ಸೊ ಇದು ಮಾಡಲಿಲ್ಲ ಅದೇ ಟ್ರೀಟ್ಮೆಂಟ್ ಇದು ಕ್ಯಾನ್ಸರ್ ಜಾಸ್ತಿ ಆಗ್ತಾನೆ ಇರ್ತದೆ. ಸೊ ನಾವು ಸೈಡ್ ಎಫೆಕ್ಟ್ಸ್ ಇದ್ದರೆ ಸೈಡ್ ಎಫೆಕ್ಟ್ಸನ್ನು ಟ್ರೀಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವಾಮಿಟಿಂಗ್ ಇದ್ದರೆ ವಾಮಿಟಿಂಗಿಗೆ ನಾವು ಮೆಡಿಸಿನ್ಸ್ ಕೊಡ್ಬೋದು. ಹೇರ್ ಫಾಲ್ ಯಾವುದಿದೆ ಅದು ರಿವರ್ಸೆಬಲ್, ಅಂದರೆ ಒಂದು ಸತಿ ಟ್ರೀಟ್ಮೆಂಟ್ ಆದ ನಂತರ, ಒಂದು 6-7 ತಿಂಗಳದ್ದು ಟ್ರೀಟ್ಮೆಂಟ್ ಆದ ನಂತರ ಇದು ವಾಪಸ್ ಬರ್ತದೆ, ಇದು ಪರ್ಮನೆಂಟ್ ಅಲ್ಲ. ಸಿಮಿಲರ್ಲಿ ಸ್ಕಿನ್ ಸ್ವಲ್ಪ ಕಪ್ಪಾಗಿದ್ರೆ ಇದು ಕೂಡ ಟ್ರೀಟ್ಮೆಂಟ್ ಆದ ನಂತರ ಸರಿಯಾಗುತ್ತೆ. ಸೊ ಇದೆಲ್ಲ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತಾರೆ. ಇದು ಬಿಟ್ಟು ಕೆಲವು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂದರೆ ಇದು ಟ್ರೀಟ್ಮೆಂಟ್ ಆದ ನಂತರ ಸಾಧಾರಣ ಒಂದು 5 ವರ್ಷ 6 ವರ್ಷ ನಂತರ ಕೆಲವು ಆರ್ಗನ್ ಪ್ರಾಬ್ಲಮ್ಸ್ ಹಾಗೆ ಇರ್ಬೋದು. ಸೊ ಇದನ್ನು ನಾವು ಏನು ಮಾಡ್ತೇವೆ ಅಂದರೆ ನಾವು ಯಾವಾಗ ಪೇಷಂಟ್ಸ್ ಟ್ರೀಟ್ಮೆಂಟ್ ಎಲ್ಲ ಆದ ನಂತರ ಬರ್ತಾರೆ ಇದನ್ನು ನಾವು ಚೆಕ್ ಮಾಡ್ತೇವೆ. ಸೊ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಈ ಯಾರು ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಆಗಿದೆ ಅವರಿಗೆ ಮುಂದೆ ಹೋಗಿ ಡಯಾಬಿಟೀಸ್, ಬ್ಲಡ್ ಪ್ರೆಷರ್ದು ಪ್ರಾಬ್ಲಮ್ಸ್ ಎಲ್ಲ ಇರ್ಬೋದು. ಸೊ ಅದಕ್ಕೋಸ್ಕರ ನಾವು ಯಾವಾಗ ಅವರಿಗೆ ಫಾಲೋಅಪ್ಪಲ್ಲಿ ಕರಿತೇವೆ, ಸಾಧಾರಣ 3 ತಿಂಗಳಿಗೆ ಒಂದು ಸತಿ ಟ್ರೀಟ್ಮೆಂಟ್ ಆದ ನಂತರ ಇದನ್ನೆಲ್ಲ ನಾವು ಚೆಕ್ ಮಾಡಿ ನೋಡ್ತೇವೆ. ಸೊ ಆವಾಗ ನಮಗೆ ಏನಾದರೂ ಗೊತ್ತಾಗಿದ್ರೆ ಓಕೆ ಹೀಗೆ ಪ್ರಾಬ್ಲಮ್ ಇದೆ, ಅದನ್ನು ಆ ಟೈಮಿಗೆ ನಾವು ಏನಾದರೂ ಟ್ರೀಟ್ಮೆಂಟ್ ಮಾಡೋದು, ಇಲ್ಲಾಂದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. ಅಂದರೆ ಕೆಲವ್ರದ್ದು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸ್ ಇತ್ತು. ಸೊ ಅವರಿಗೆ ನಾವು ಅಡ್ವೈಸ್ ಮಾಡ್ತೀವಿ ಏನು ಡಯಟ್ ಫಾಲೋ ಮಾಡಬೇಕು, ಏನೆಲ್ಲ ಎಕ್ಸಸೈಸಸ್ ಮಾಡಬೇಕು. ಸೊ ಅದೆಲ್ಲ ನಾವು ಆವಾಗ ಅವರಿಗೆ ಗೈಡ್ ಮಾಡ್ತೇವೆ. ಓಕೆ. ಸೊ ನೀವು ಆವಾಗ ಮಾತಾಡುವಾಗ ಹೇಳಿದ್ರಿ ಅಡಲ್ಟ್ ಕ್ಯಾನ್ಸರ್ಗಳಿಗೆ ಕಂಪೇರ್ ಮಾಡಿದರೆ ಚೈಲ್ಡ್ಹುಡ್ ಕ್ಯಾನ್ಸರಲ್ಲಿ ಕ್ಯೂರ್ ರೇಟ್ ಜಾಸ್ತಿ ಇರ್ತದೆ ಅಂತ ಹೇಳಿ. ಎಷ್ಟು ಇರ್ತದೆ ಸರ್ ಕ್ಯೂರ್ ರೇಟ್ಸ್ಗಳು? ಸೊ ಎಲ್ಲ ಕ್ಯಾನ್ಸರ್ಸ್ ಅನ್ನು ತೆಕ್ಕೊಂಡಿದ್ರೆ ಮಕ್ಕಳಲ್ಲಿ ನಾವು ನೋಡಿದರೆ ಸಾಧಾರಣ 80% ಮೇಲೆ ಚಾನ್ಸಸ್ ಇದೆ ಕ್ಯೂರ್ ಆಗಲಿಕ್ಕೆ. ಸೊ ಇದರಲ್ಲಿ ಕೆಲವು ಟೈಪ್ ಇದೆ, ಅದರಲ್ಲಿ ಸಾಧಾರಣ ಆಲ್ಮೋಸ್ಟ್ 100% ತನಕ ಮುಟ್ಟಿದೆ. ಅಂದರೆ ಎಕ್ಸಾಂಪಲಲ್ಲಿ ಒಂದು ಹಾಜ್ಕಿನ್ಸ್ ಲಿಂಫೋಮಾ ಅಂತ ಇದೆ. ಸೊ ಇದರಲ್ಲಿ ನಾವು ಮಕ್ಕಳಿಗೆ ಅವ್ರದ್ದು ಯಾವುದೇ ಸ್ಟೇಜ್ ಇರಲಿ, 1, 2, 3 ಸ್ಟೇಜ್ ಅಂತ ನಾವು ಹೇಳ್ತೇವೆ, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಈ ಸ್ಟೇಜಸ್ಗಳಲ್ಲಿ ಕೂಡ ಸಕ್ಸಸ್ ಆಗುವ ಚಾನ್ಸಸ್ ಆಲ್ಮೋಸ್ಟ್ 95%ಗಿಂತ ಮೇಲೆ ಇದೆ. ಸಿಮಿಲರ್ಲಿ ಕಿಡ್ನಿ ಟ್ಯೂಮರ್ಸ್, ವಿಲ್ಮ್ಸ್ ಟ್ಯೂಮರ್ ಅಂತ ಹೇಳ್ತೇವೆ, ಅದರಲ್ಲಿ ಕೂಡ ಸಾಧಾರಣ 90-95%ಗಿಂತ ಜಾಸ್ತಿ ಕ್ರಾಸ್ ಆಗಿದೆ. ಕೆಲವು ಟೈಪ್ ಇರ್ತದೆ ಬ್ಲಡ್ ಕ್ಯಾನ್ಸರ್ಸಲ್ಲಿ, ಅದರಲ್ಲಿ ಕ್ಯೂರ್ ರೇಟ್ಸ್ ಸಾಧಾರಣ ಒಂದು 75-80% ತನಕ ಇದೆ. ಸೊ ಅದು ವೆಸ್ಟಲ್ಲಿ ಅಂದರೆ ನಾವು UK, ಅಮೆರಿಕ ಎಲ್ಲ ಕಂಪೇರ್ ಮಾಡಿದರೆ ಅಲ್ಲಿ ಸಾಧಾರಣ ಕ್ಯೂರ್ ರೇಟ್ಸ್ ಆಲ್ಮೋಸ್ಟ್ 90-95% ತನಕ ಇದೆ. ನಮ್ಮ ದೇಶದಲ್ಲಿ ಇನ್ನೂ ಒಂದು ಸಾಧಾರಣ 75-80% ಅಲ್ಲಿ ಇದೆ.
ಏಕೆಂದರೆ ನಮ್ಮ ದೇಶದಲ್ಲಿ ಇನ್ಫೆಕ್ಷನ್ಸ್ಗಳು ಆಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ, ಏಕೆಂದರೆ ಒಂದಂದರೆ ನಮ್ಮದು ಅಟ್ಮಾಸ್ಫಿಯರ್ ಹ್ಯುಮಿಡಿಟಿ, ಸೊ ಇದರಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗೋದು ಮತ್ತು ಒಂದು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಆರ್ಗ್ಯಾನಿಸಮ್ ಇದು ಇನ್ಫೆಕ್ಷನ್ಸ್ ಆಗೋದು, MDR ಇನ್ಫೆಕ್ಷನ್ಸ್ ಅಂತ ಹೇಳ್ತೇವೆ. ಇದೆಲ್ಲ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಸೊ ಅದಕ್ಕೋಸ್ಕರ ಸೇಮ್ ರೇಟ್ ಎಷ್ಟು ವೆಸ್ಟಲ್ಲಿ ಇದೆ ಹಾಗೆ ನಮ್ಮದು ರೆಪ್ಲಿಕೇಟ್ ಆಗೋದಿಲ್ಲ. ಸೊ ಒಂದು 10% ಡಿಫ್ರೆನ್ಸ್ ಯಾವಾಗಲೂ ಇರ್ತದೆ. ಪ್ಲಸ್ ನಮ್ದು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಕೆಲವರು ಪೇಷಂಟ್ಸ್ ಬರುವಾಗಲೇ ತುಂಬ ಲೇಟಾಗಿ ಬರ್ತಾರೆ. ಸೊ ಸಾಧಾರಣ ಡಯಾಗ್ನೋಸಿಸ್ ಮುಟ್ಟುವ ತನಕನೇ ಆಲ್ಮೋಸ್ಟ್ ಒಂದು 6-7 ವೀಕ್ಸ್ ಆಗಿರುತ್ತೆ. ಸೊ ಆವಾಗ ಆಲ್ರೆಡಿ ಅವರಿಗೆ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ. ಯಾರಾದರೂ ಸ್ವಲ್ಪ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ಬೋದು, ಕೆಲವರು ಏನಾದರೂ ಸ್ಟೀರಾಯ್ಡ್ ಟ್ಯಾಬ್ಲೆಟ್ಸ್ ಕೊಟ್ಟಿರ್ಬೋದು. ಸೊ ಈ ಎಲ್ಲ ಕಾರಣದಿಂದ ನಮ್ಮದು ಪ್ಲಸ್ ಆಲ್ಟರ್ನೇಟಿವ್ ಸಿಸ್ಟಮ್ ಮೆಡಿಸಿನ್ಸ್ಗಳು ಇವೆ, ಆಯುರ್ವೇದಿಕ್, ಹೋಮಿಯೋಪೆಥಿಕ್. ಸೊ ಕೆಲವು ಪೇರೆಂಟ್ಸ್ ಅದು ಹೇಳ್ತಾರೆ ಇದು ಕೀಮೊಥೆರಪಿ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ, ನಾವು ಇದನ್ನು ಮಾಡಿ ನೋಡುವ ಅಂತ. ಮತ್ತು ಸೊ ಹಾಗೆ ತುಂಬ ಟೈಮ್ ಇದರಲ್ಲಿ ಹೋಗ್ತದೆ, ಡಯಾಗ್ನೋಸಿಸ್ ಮುಟ್ಟುವ ತನಕ ಹೋಗ್ತದೆ. ಸೊ ಅದಕ್ಕೋಸ್ಕರ ಇನ್ನೂ ಕಮ್ಮಿ ಇದೆ ಅಂದರೆ, ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಬ್ಯಾಡ್. ಅಂದರೆ 75-80% ಇಸ್ ಗುಡ್. ಇದಾಯಿತು ಮಕ್ಕಳಲ್ಲಿ. ಸೊ ಕೆಲವು ಟೈಪ್ ಮಕ್ಕಳಲ್ಲಿ ಕೂಡ ಇದೆ, ಯಾವುದರಲ್ಲಿ ಅದು ಪೂರ್ತಿಯಾಗಿ ಸ್ಪ್ರೆಡ್ ಆಗಿರುತ್ತೆ, ಸ್ಟೇಜ್ 4 ಅಂತ ಹೇಳ್ತೇವೆ. ಅದರಲ್ಲಿ ಕೂಡ ಮೋಸ್ಟ್ ಟ್ಯೂಮರ್ಸಲ್ಲಿ ಕೂಡ ಸಾಧಾರಣ ಕ್ಯೂರ್ ರೇಟ್ಸ್ ಆಲ್ಮೋಸ್ಟ್ 30-40% ಇರ್ತದೆ. ಸೊ ಭಾಳ ಕಮ್ಮಿ ಟೈಪ್ ಟ್ಯೂಮರ್ಸ್ ಇದೆ, ಎಲ್ಲಿ ನಾವು ಹೇಳ್ತೇವೆ ತಂದೆ ತಾಯಿಗೆ ನಾವು ಏನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗಲೂ ನಾವು ಟ್ರೈ ಮಾಡಿ ನೋಡ್ತೇವೆ. ಪ್ಲಸ್ ಐ ಥಿಂಕ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಟೈಮ್ ಟು ಟೈಮ್ ಮಾಡಿದರೆ ಸಕ್ಸಸ್ ಆಗುವ ಚಾನ್ಸಸ್ ತುಂಬ ಒಳ್ಳೆಯದಿರ್ತದೆ. ಸರ್, ಹೆಚ್ಚು ನಾವು ಅವೇರ್ನೆಸ್ ಕೊಟ್ಟು ಅವರಿಗೆ ಇನಿಷಿಯಲ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಸ್ಟಾರ್ಟ್ ಮಾಡಿದರೆ ಹೆಚ್ಚು ಪಾಸಿಬಿಲಿಟೀಸ್ ಇರುತ್ತೆ. ಹೌದು. ಓಕೆ ಸರ್, ಇನ್ನೊಂದು ಈಗ ನಾವು ಒಂದು ಟ್ರೀಟ್ಮೆಂಟ್ ಮುಗಿಸಿರ್ತೇವೆ, ಒಂದು 5-10 ವರ್ಷದ ನಂತರ ಅವರಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಬರುವಂಥ ಚಾನ್ಸಸ್ ಇದೆಯಾ ಸರ್? ಹೌದು. ಸೊ ಯೂಶ್ವಲಿ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಎಷ್ಟು ಪೇಷಂಟ್ಸ್ ನೋಡಿದ್ದೇವೆ ಇಲ್ಲಿ, ಪ್ಲಸ್ ಇದರ ಮುಂಚೆ ಕೂಡ ನಾವು ಯಾವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿದ್ದೇವೆ. ಸೊ ಅದರಲ್ಲಿ ನಾವು ಟ್ರೀಟ್ಮೆಂಟ್ ಮುಗಿಸಿ ಒಂದು 10 ವರ್ಷ 15 ವರ್ಷ ಆದ ಮಕ್ಕಳಿಗೆ ಕೂಡ ನಾವು ನೋಡಿದ್ದೇವೆ. ಸೊ ಈಗ ಅವರು ಅಡಲ್ಟ್ಸ್ ಆಗಿದ್ದಾರೆ. ಸೊ ಅವರಲ್ಲಿ ನಮಗೆ ಜಾಸ್ತಿ ಏನು ಎಡಿಷ್ನಲ್ ಸೈಡ್ ಎಫೆಕ್ಟ್ಸ್ ಏನು ಕಂಡು ಬರಲಿಲ್ಲ. ಹಲವಾರು ಯಾರು ಮಕ್ಕಳು ಇರುವಾಗ ಟ್ರಾನ್ಸ್ಫರ್ ಆಗಿ ಈಗ ದೊಡ್ಡವರಾಗಿದ್ದಾರೆ, ಈಗ ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಅವ್ರದ್ದು ಮ್ಯಾರೇಜ್ ಆಗಿ ಮಕ್ಕಳೆಲ್ಲ ಆಗಿ ಅವರು ಆರಾಮಾಗಿ ಇದ್ದಾರೆ. ಸೊ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ಗಳು ಇರ್ತದೆ. ಬಟ್ ಯೂಶ್ವಲಿ ಇವಾಗ ಎಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಅಂದರೆ, ನಾವು ಇದನ್ನು ಲೇಟ್ ಎಫೆಕ್ಟ್ಸನ್ನು ಅಂದರೆ ಮುಂದೆ ಹೋಗಿ ತೊಂದರೆ ಆಗಬಾರ್ದು. ಸೊ ಈಗ ನಾವು ಟ್ರೀಟ್ಮೆಂಟ್ ಮಾಡುವಾಗ ಅದೇ ಎಣಿಸ್ತೇವೆ, ಈ ಮಗು ಮುಂದೆ ಹೋಗಿ ಒಂದು ಪ್ರೊಡಕ್ಟಿವ್ ಸಿಟಿಸನ್ ಆಗಬೇಕು ನಮ್ಮ ದೇಶದ್ದು. ಸೊ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಂದರೆ ನಮಗೆ ಇದು ಬೇಡ, ನಾವು ಟ್ರೀಟ್ಮೆಂಟ್ ಆಗಿ ಬಟ್ ಮನೆಯಲ್ಲೇ ಇರಬೇಕಾಗುತ್ತೆ, ಇಂಪೇರ್ಮೆಂಟ್ಸ್ ಇರ್ತದೆ, ಓದಲಿಕ್ಕೆ ಆಗೋದಿಲ್ಲ, ಸ್ಕೂಲಿಗೆ ಹೋಗೋದಾಗಲಿಲ್ಲ, ಹಾಗೆ ಮಾಡಿ ಏನು ಇದು ಬೆನಿಫಿಟ್ ಇರೋದಿಲ್ಲ. ಸೊ ಯಾವಾಗೂ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ಅದನ್ನು ಪ್ಲ್ಯಾನ್ ಮಾಡಿ ಮಾಡ್ತೇವೆ. ಅಂದರೆ ಹೀಗೆ ಮಾಡಿದರೆ ಈ ಸೈಡ್ ಎಫೆಕ್ಟ್ ಆಗುವ ಚಾನ್ಸ್ ಇದೆ ಒಂದು 10 ವರ್ಷ ಬಿಟ್ಟು. ಸೊ ಅದನ್ನು ನಾವು ಕನ್ಸಿಡರ್ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೇವೆ. ಇದನ್ನು ಬಿಟ್ಟು ನಾನು ಹೇಳಿದಾಗೆ ನಾವು ಟ್ರೀಟ್ಮೆಂಟ್ ಆದ ನಂತರ ಕೂಡ ನಾವು ಈ ಪೇಷಂಟ್ಸನ್ನು ಫಾಲೋಅಪ್ಪಲ್ಲಿ ಇಡ್ತೇವೆ. ಸಾಧಾರಣ 5 ವರ್ಷ ತನಕ ಟ್ರೀಟ್ಮೆಂಟ್ ಆದ ನಂತರ ಅವರು ನಮ್ಮ ಹತ್ರ ರೆಗ್ಯುಲರ್ ಆಗಿ ಫಾಲೋಅಪ್ಪಲ್ಲಿ ಇರ್ತಾರೆ. ಅದರ ನಂತರ ಸಾಧಾರಣ ವರ್ಷಕ್ಕೆ ಒಂದು ಸತಿ 2 ವರ್ಷಕ್ಕೆ ಒಂದು ಸತಿ ಬಂದು ಹೀಗೆ ಬ್ಲಡ್ ಟೆಸ್ಟ್ ಮಾಡಿ ಇಲ್ಲದ್ರೆ ಭೇಟಿಯಾಗಿ ಎಕ್ಸಾಮಿನೇಷನ್ ಮಾಡಿ ಹೋಗ್ತಾರೆ. ಎಸ್ ಸರ್. ಸರ್, ಈಗ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಾವು ಯೂಶ್ವಲಿ ಕೇಳ್ತೇವೆ ಸರ್, ಏನಿದು ಸರ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್? ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದರೆ ಒಂದು ಟೈಪ್ ಆಫ್ ಟ್ರೀಟ್ಮೆಂಟೇ. ಸೊ ಈಗ ಕ್ಯಾನ್ಸರ್ ಪೇಷಂಟ್ಸಿಗೆ ಇದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಯಾವಾಗ ಮಾಡ್ತೇವೆ ಅಂತ ನೀವು ಕೇಳಿದರೆ, ಇದು ಯೂಶ್ವಲಿ ನಾವು ಯಾವುದು ಕ್ಯಾನ್ಸರ್ ರೆಸಿಸ್ಟೆಂಟ್ ಆಗಿರ್ತದೆ, ಅಂದರೆ ಯಾವುದು ನಮ್ಮ ಕೀಮೊಥೆರಪಿಯಿಂದ ಟ್ರೀಟ್ಮೆಂಟ್ ನಾವು ಮಾಡಲಿಕ್ಕೆ ಯಾವುದು ಕಂಟ್ರೋಲಲ್ಲಿ ಬರೋದಿಲ್ಲ, ಆ ಟೈಪ್ ಕಾಯಿಲೆಗಳಿಗೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತೆ ಮಾಡ್ತೇವೆ. ಸೊ ಯೂಶ್ವಲಿ ಕೆಲವು ಟೈಪಲ್ಲಿ ಇದು ವಾಪಸ್ ಬಂದರೆ, ಈ ಟೈಪ್ ಕ್ಯಾನ್ಸರ್ಸ್ಗಳು ವಾಪಸ್ ಬಂದರೆ ಅದರಲ್ಲಿ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೇವೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಬೇಸಿಕಲಿ ನಾವು ಸ್ವಲ್ಪ ಜಾಸ್ತಿ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ನಮ್ಮ ಬೋನ್ ಮ್ಯಾರೋ ಅಂತ ಹೇಳ್ತೇವೆ, ಅಂದರೆ ಬೋನ್ಸಿನ ಒಳಗಡೆ ಬೋನ್ ಮ್ಯಾರೋ ಅಂತ ಇರ್ತದೆ, ಎಲ್ಲಿಂದ ರಕ್ತ ಉತ್ಪನ್ನ ಆಗ್ತದೆ. ಸೊ ಅದನ್ನು ಕ್ಲಿಯರ್ ಮಾಡೋದು ಈ ಕೀಮೊಥೆರಪಿ ಕೊಟ್ಟು. ಮತ್ತು ಹೊಸ ಸೆಲ್ಸ್ ಪೇಷಂಟಿಂದಲೇ ಹಾಕ್ಬೋದು, ಇಲ್ಲದಿದ್ದರೆ ಯಾರಾದರೂ ಡೋನರ್ ಅಂದರೆ ತಂಗಿ ತಾಯಿ ಅಣ್ಣ ತಮ್ಮ ಯಾರಾದರೂ ಇದ್ದರೆ ಅವರಿಂದ ಮ್ಯಾಚ್ ಮಾಡಿ ಈ ಸೆಲ್ಸನ್ನು ಹಾಕೋದು. ಸೊ ಯೂಶ್ವಲಿ ಇದು ಒಂದು ಕಾಂಪ್ಲೆಕ್ಸ್ ಪ್ರೊಸೆಸ್, ಅಂದರೆ ಇದನ್ನು ಪ್ಲ್ಯಾನ್ ಮಾಡಲಿಕ್ಕೆ ಸಾಧಾರಣ ಒಂದು 2 to 3 months ಆಗ್ತದೆ.
ಸೊ ಅದು ಕೂಡ ಎಲ್ಲ ಪೇಷಂಟ್ಸಿಗೆ ಬೇಕಂತಿಲ್ಲ. ಸಾಧಾರಣ ನಾವು 100 ಮಕ್ಕಳನ್ನು ನೋಡಿದರೆ ಸಾಧಾರಣ 100ರಲ್ಲಿ 1 ಮಗುವಿಗೆ ಈ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಇದೊಂದು ಸ್ಪೆಷಲೈಸ್ಡ್ ಫಾರ್ಮ್ ಆಫ್ ಟ್ರೀಟ್ಮೆಂಟ್. ಇದು ಸದ್ಯಕ್ಕೆ ಆ್ಯಕ್ಚುಲಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿ ಒಂದು 9 ತಿಂಗಳಾಗಿದೆ. ಸೊ ನಮ್ಮ ಯೂನಿಟಲ್ಲಿ ನಾವು ಮಾಡ್ತಾ ಇದ್ದೇವೆ. ಬಟ್ ಇದರ ಮುಂಚೆ ಈ ಟ್ರೀಟ್ಮೆಂಟಿಗೆ ಪೇಷಂಟ್ಸ್ಗಳು ಬ್ಯಾಂಗ್ಳೂರು, ಬಾಂಬೆ, ಡೆಲ್ಲಿ, ವೆಲ್ಲೂರು ಇಂಥ ದೊಡ್ಡ ದೊಡ್ಡ ಸಿಟೀಸಲ್ಲಿ ಹೋಗಿ ಅಲ್ಲಿ ಮಾಡಬೇಕಿತ್ತು. ಸೊ ಇದರಲ್ಲಿ ಮೇನ್ ಹೇಗಿರ್ತದೆ ಅಂದರೆ, ಯಾವಾಗ ಇದು ಟ್ಯೂಮರ್ಸ್ ಎಲ್ಲ ರೆಸಿಸ್ಟೆಂಟ್ ಇರ್ತದೆ, ಇದು ನಾವು ಕೊಡುವ ರೆಗ್ಯುಲರ್ ಡೋಸಸ್ ಕೀಮೋಯಿಂದ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಡೋಸ್ ಕೀಮೋಥೆರಪಿ ಕೊಡುವಾಗ ಬಾಡಿಯಲ್ಲಿ ರಕ್ತನ ವಾಪಸ್ ಉತ್ಪತ್ತಿ ಎಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಅದಕ್ಕೋಸ್ಕರ ಈ ಸೆಲ್ಸನ್ನು ಕೊಡಬೇಕಾಗ್ತದೆ. ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದರೆ ಒಂದು ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಈ ಸ್ಟೆಮ್ ಸೆಲ್ ಯಾರಾದರೂ ಡೋನರ್ಸಿಂದ ನಾವು ಮ್ಯಾಚ್ ಮಾಡಿ, ನಾವು ಬ್ಲಡ್ ಗ್ರೂಪ್ ಹೇಗೆ ಮ್ಯಾಚ್ ಮಾಡ್ತೇವೆ ಹಾಗೆ HLA ಮ್ಯಾಚ್ ಅಂತ ಇರ್ತದೆ. ಸೊ HLA ಮ್ಯಾಚ್ ಮಾಡಿ ಮತ್ತು ಈ ಮಕ್ಕಳಿಗೆ ಕೊಡಬೇಕಾಗ್ತದೆ. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರು ತುಂಬ ಜನ ನೋಡ್ತಾ ಇರ್ತಾರೆ. ಸೊ ಅವರಿಗೆ ಒಟ್ಟು ನೀವು ಈ ಒಂದು ಚೈಲ್ಡ್ಹುಡ್ ಕ್ಯಾನ್ಸರ್ನ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್? ಸೊ ಮೇನ್ ಮೆಸೇಜ್ ಏನಂದರೆ, ಮಕ್ಕಳಲ್ಲಿ ಆಗುವ ಕ್ಯಾನ್ಸರ್ಗಳು ತುಂಬ ಕ್ಯೂರೇಬಲ್ ಇರ್ತದೆ. ಸೊ ನಾನು ಹೇಳಿದಾಗೆ ದೊಡ್ಡವರಲ್ಲಿ ಮತ್ತು ಮಕ್ಕಳಲ್ಲಿ ತುಂಬ ವ್ಯತ್ಯಾಸ ಇದೆ. ಮಕ್ಕಳಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಕರೆಕ್ಟ್ ಅದನ್ನು ಫಾಲೋ ಮಾಡಿದರೆ ಗುಣ ಆಗುವ ಚಾನ್ಸಸ್ ತುಂಬ ಒಳ್ಳೆಯದಿರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಟೈಮ್ಲಿ ಡಯಾಗ್ನೋಸಿಸ್, ಟೈಮ್ಲಿ ಟ್ರೀಟ್ಮೆಂಟ್. ಅಂದರೆ ಕರೆಕ್ಟ್ ಟೈಮಲ್ಲಿ ಡಯಾಗ್ನೋಸಿಸ್ ಮಾಡಿದರೂ ಕೂಡ ಅದರ ನಂತರ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಳಿಲ್ಲ ಆದರೆ ಕೂಡ ಇದು ಚಾನ್ಸಸ್ ಕಮ್ಮಿ ಆಗುತ್ತೆ. ತುಂಬ ಫೈನಾನ್ಷಿಯಲ್ ಹೆಲ್ಪ್ ಸಿಗ್ತಾ ಉಂಟು ಪೇರೆಂಟ್ಸಿಗೆ, ಪೇಷಂಟ್ಸಿಗೆ. ಸೊ ಹಣದ್ದು ಏನಾದರೂ ಫೈನಾನ್ಷಿಯಲ್ ಇಶ್ಯೂಸ್ ಹಾಗೇನಾದರೂ ಇದ್ದರೂ ಕೂಡ ಹಾಸ್ಪಿಟಲ್ ಸೈಡಿಂದ ಪ್ಲಸ್ NGO ಸೈಡಿಂದ ತುಂಬ ಹೆಲ್ಪ್ ಸಿಗುತ್ತೆ. ಮೇನ್ ಮೋಟೋ ಏನಂದರೆ ಟ್ರೀಟ್ಮೆಂಟ್ ಇದಂದರೆ ಮಕ್ಕಳು ಹುಷಾರಾಗಬೇಕು, ಕ್ಯೂರ್ ಆಗಬೇಕು, ಅವ್ರು ಮುಂದೆ ಹೋಗಿ ಪ್ರೊಡಕ್ಟಿವ್ ಸಿಟಿಸನ್ಸ್ ಆಗಬೇಕು. ಹಾಗೂ ಯಾರಾದರೂ ಕೇಳಿದರೆ, ಅಂದರೆ ಈ ಮನೆಯಲ್ಲಿ ಮಗುವಿಗೆ ಹೀಗೆ ಕ್ಯಾನ್ಸರ್ ಆಗಿದೆ ಅಂತೆ, ಅಲ್ಲಿ ಹೋಗೋದು ಬೇಡ. ಸೊ ಅದಕ್ಕಿಂತ ನೀವು ಹೋಗಿ ಅಟ್ಲೀಸ್ಟ್ ಅವರಿಗೆ ಗೈಡ್ ಮಾಡ್ಬೋದು, ಹೀಗೆ ಟ್ರೀಟ್ಮೆಂಟ್ ಮಾಡುವ ಫೆಸಿಲಿಟಿ ಇದೆ, ನಾವು ಕೇಳಿದ್ದೇವೆ, ಹೀಗೆ ಟ್ರೀಟ್ಮೆಂಟ್ ಮಾಡಿದರೆ ಗುಣ ಆಗ್ತಾರೆ ಅಂತೆ. ಸೊ ಅಟ್ಲೀಸ್ಟ್ ಅವ್ರು ಬಂದು ಏನು ಟ್ರೀಟ್ಮೆಂಟ್ ಇದೆ, ಹೇಗೆ ಮಾಡೋದು ಅದನ್ನು ಅವರಿಗೆ ಗೊತ್ತಾಗಿದರೆ ಮೋಸ್ಟ್ಲಿ ಅವರು ಟ್ರೀಟ್ಮೆಂಟನ್ನು ಮಾಡ್ತಾರೆ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾಕಷ್ಟು ಮಾಹಿತಿಯನ್ನು ಹೇಳಿದರೆ ಚೈಲ್ಡ್ಹುಡ್ ಕ್ಯಾನ್ಸರ್ನ ಬಗ್ಗೆ, ಅವೇರ್ನೆಸ್ ಹೇಗೆ ನಾವು ಮೂಡಿಸ್ಬೋದು ಇದರ ಬಗ್ಗೆಯೂ ಕೂಡ ಮಾತನಾಡಿದರೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ವೀಕ್ಷಕರೇ, ನಮ್ಮ ಜೊತೆಗೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ನಮ್ಮ ಮಣಿಪಾಲ ಇದರ ಪೀಡಿಯಾಟ್ರಿಕ್ ಆಂಕಾಲಜಿ HOD ಆಗಿರುವಂತಹ ಡಾಕ್ಟರ್ ವಾಸುದೇವ ಭಟ್ ಅವರಿದ್ದರು. ಅವರು ಇಷ್ಟೊತ್ತು ನಮ್ಮ ಜೊತೆಗೆ ಎತ್ಕೊಂಡು ಚೈಲ್ಡ್ಹುಡ್ ಕ್ಯಾನ್ಸರ್ ಯಾವ ರೀತಿ ಕಾಸಸ್ಗಳಿಂದ ಬರ್ತದೆ, ಅದರ ಸಿಂಪ್ಟಮ್ಸ್ಗಳೇನು, ಅದನ್ನು ಹೇಗೆ ಡಯಾಗ್ನೋಸ್ ಮಾಡ್ಬೋದು, ಅದರ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ಗಳೇನು, ಸೈಡ್ ಎಫೆಕ್ಟ್ಸ್, ಇದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ಅವರಿಗೆ ಮೊದಲಿಗೆ ಆತ್ಮೀಯವಾಗಿರುವಂತಹ ಧನ್ಯವಾದವನ್ನು ಸಲ್ಲಿಸುವ. ನಮಸ್ಕಾರ. ಇದರ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇನ್ನೊಬ್ಬರು ಅತಿಥಿ ನಮ್ಮ ಜೊತೆಗೆ ಸೇರ್ಕೊಳ್ತಾರೆ, ಇನ್ನೊಂದು ವಿಷಯ ಇರ್ತದೆ, ಅವರ ಜೊತೆಗೆ ಮಾತುಕತೆ ನಡೆಸೋಣ. ಅಲ್ಲಿಯ ತನಕ ನಮಸ್ಕಾರ.